Good evening, everyone. So, welcome back to Atakshara Academy. So, in the last class, we were discussing about the applications of derivatives. So, in that, we finished about a rate of change of quantities. So, we see the some of the problems based on the rate of change of quantity, and we also discussed about increasing and decreasing functions. So, we discussed about some of the problems based on the increasing and decreasing function. So next again, so we'll discuss some other problems so based on increasing and decreasing a function. So question ಅಲ್ಲಿ ಏನು ಕೇಳ್ತಿದ್ದಾರೆ, so that y is equals to log of 1 plus x minus 2x divisible by 2 plus x, comma x greater than minus 1 is an increasing function of x ಅಂತ ಕೇಳ್ತಿದ್ದಾರೆ. ನಾವೆಂತ ಶೋ ಮಾಡಬೇಕು, ಇಲ್ಲಿ ಕೊಟ್ಟಿರುವಂತಹ ಫಂಕ್ಷನ್ ಸೊ ವಿ ಹ್ಯಾವ್ ಟು ಶೋ ದಟ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಶೋ ಮಾಡಬೇಕು. ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಶೋ ಮಾಡ್ಬೇಕಂದ್ರೆ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಸ್ಟ್ ಬಿ ಏನಾಗಬೇಕು, ಗ್ರೇಟರ್ ದ್ಯಾನ್ 0 ಆಗಬೇಕು. ಓಕೆನಾ? ಹಾಗಾದ್ರೆ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಲೈಟ್ ಅವ್ರು ನಮಗೆ ಏನು ಕೊಡ್ತಾರೆ, ಸೊ ಗಿವನ್ y is equals to log of 1 plus x minus 2x divisible by 2 plus x where x is greater than ಏನಾಗಿದೆ, -1 ಆಗಿದೆ. ಹೌದಲ್ವಾ? ಹಾಗಾದ್ರೆ ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು, ಒನ್ ಟೈಮ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಆದ್ರೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಸೊ ಎಕ್ಸ್ ಆನ್ ಬೋತ್ ಸೈಡ್ ಏನ್ ಮಾಡ್ತಾ ಹೋಗೋಣ, ಸೊ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ, dy by dx is equals to, ನೋಡಿ f of x minus g of x ಇದೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಆಗುತ್ತೆ ಮೈನಸ್. ಅಗೇನ್ ನಾವೇನ್ ಮಾಡ್ಬೇಕು, ಇಲ್ಲಿ ಯು ಬೈ ವಿ ಫಾರ್ಮೇಟ್ ಅನ್ನು ಅಪ್ಲೈ ಮಾಡ್ಕೋಬೇಕು. ಹಾಗಾದ್ರೆ ನಮಗೇನು ಬರ್ತಿಲ್ಲಿ, ಸೊ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅದಲ್ವಾ, 2 ಪ್ಲಸ್ ಎಕ್ಸ್ ಹೊಸ್ಕು ಡಿನಾಮಿನೇಟರ್ ಹೋಲ್ ಸ್ಕ್ವೇರ್. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕೀಗ, ಸೊ ಡಿನಾಮಿನೇಟರ್ ಫಂಕ್ಷನ್ ಹಾಗೆ ಇಟ್ಕೊಳ್ಳೋಣ. ಸೊ ನ್ಯೂಮಿನೇಟರ್ ಫಂಕ್ಷನ್ ನಾವೇನ್ ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡಬೇಕು. ವಿ ಗೆಟಿಂಗ್ 2 ಬರ್ತಾ ಹೋಗ್ತದೆ ಮೈನಸ್. ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗ್ಬೇಕು, ಸೊ ಡಿಫ್ರೆನ್ಶಿಯೇಷನ್ ಆಫ್, ಸೊ ನ್ಯೂಮರೇಟರ್ ಫಂಕ್ಷನ್ ಹಾಗೆ ಇಟ್ಕೊಳ್ಳೋಣ. ಸೊ ಡಿಫ್ರೆನ್ಶಿಯೇಷನ್ ಆಫ್ ನಾವೇನ್ ಮಾಡಬೇಕು, ಡಿನಾಮಿನೇಟರ್ ಮಾಡ್ಕೊಂಡಾಗ ಡಿಫ್ರೆನ್ಶಿಯೇಷನ್ ಆಫ್ 2 ಕಾನ್ಸ್ಟೆಂಟ್ 0, ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಮಾಡಿದ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ, 1 ಬರ್ತಾ ಹೋಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ, ಸಿಂಪ್ಲಿಫೈ ಮಾಡ್ತಾ ಹೋಗ್ಬಿಡೋಣ. ಹಾಗಾದ್ರೆ ಸೊ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್, ಇಲ್ಲಿ ಇನ್ನೊಂದು ಸ್ಟೆಪ್ ನೋಡೋಣ. ನೋಡಿ 2 ಇಂಟು ಎಕ್ಸ್ 2x, ಅಗೇನ್ ಅದೇನಾಗುತ್ತೆ ಇಲ್ಲಿ, ಸೊ 2 2 ಜಾ 4 ಬರುತ್ತೆ. ಅಗೇನ್ ಮೈನಸ್ 2x ಆಗುತ್ತೆ. ಸೊ ಕ್ಯಾನ್ಸಲ್ ಆಗಿ ನಮಗೇನು ಬರುತ್ತೆ, ಸೊ 4 ಡಿವಿಸಿಬಲ್ ಬೈ 2 ಪ್ಲಸ್ ಎಕ್ಸ್ ನಮಗೇನಾಗುತ್ತೆ, ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಸೊ ವಿಲ್ ಟೇಕ್ ದ ಎಲ್ ಸಿ ಎಮ್ ಏನಾಗುತ್ತೆ ಈಗ, ಸೊ 1 ಪ್ಲಸ್ ಎಕ್ಸ್ ಇಂಟು 2 ಪ್ಲಸ್ ಹೋಲ್ ಸ್ಕ್ವೇರ್ ಡಿವಿಸಿಬಲ್ ಬೈ, ಹೌದಲ್ವಾ? ಹಾಗಾದ್ರೆ ನಮಗೇನಾಗುತ್ತೆ ಈಗ 1 ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆದರೆ ನಮಗೇನು ಬರುತ್ತೆ, 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ವಿ ರೈಟ್ ಇಟ್ ಒನ್ಸ್ ಅಗೇನ್. ಸೊ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 4 ಆಫ್ ನಮಗೇನು ಬರುತ್ತೆ, 1 ಪ್ಲಸ್ ಎಕ್ಸ್ ಬರ್ತಾ ಹೋಗ್ತದೆ. ಈಗ ನಾವೇನು ಮಾಡ್ತಾ ಹೋಗೋಣ ಈಗ, ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಇದೆ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಎಕ್ಸ್ಪೆಂಡ್ ಮಾಡ್ತಾ ಹೋಗೋಣ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಬಿ, ಸೊ ನಮಗೇನು ಬರ್ತಿಲ್ಲಿ 4s ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತಾ ಹೋಗೋಣ, ಮೈನಸ್ 4 ಅನ್ನು ಮಲ್ಟಿಪ್ಲೈ ಮಾಡೋಣ, -4. ಸೊ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ನಮಗೇನು ಬರುತ್ತೆ ಇಲ್ಲಿ 4x ಬರುತ್ತೆ. ಸೊ ಡಿವಿಸಿಬಲ್ ಬೈ ಡಿನಾಮಿನೇಟರ್ ಫಂಕ್ಷನ್ ನಾವು ಹಾಗೆ ಇಟ್ಕೊಳ್ಳೋಣ, 1 ಪ್ಲಸ್ ಎಕ್ಸ್ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತೇಳಿ. ಹಾಗಾದ್ರೆ ನಮಗೆ ಇಲ್ಲೇನು ಕ್ಯಾನ್ಸಲ್ ಆಗುತ್ತೆ, ಸೊ ಪ್ಲಸ್ 4x ಮೈನಸ್ 4x ಕ್ಯಾನ್ಸಲ್ ಆಯಿತು, -4 ಪ್ಲಸ್ 4 ಕ್ಯಾನ್ಸಲ್ ಆದರೆ ಸೊ ವಿ ಗೆಟಿಂಗ್, ಸೊ ನಮಗೇನು ಬರ್ತಾ ಹೋಗ್ತದೆ ಇಲ್ಲಿ ಎಕ್ಸ್ ಸ್ಕ್ವಯರ್ divisible by we getting 1 plus x into 2 plus x whole square ಆಗುತ್ತೆ. ಸೊ ದಿಸ್ ಈಸ್ ಏನಾಗುತ್ತೆ, ನಮಗೆ dy by dx ಆಯಿತು, ಹೌದಲ್ವಾ? ಹಾಗಾದರೆ ನಮಗೆ ಗೊತ್ತಿರೋ ಹಾಗೆ, ಸೊ ಸಿನ್ಸ್ ನಮಗೆ ಗೊತ್ತಿದೆ, ಸಿನ್ಸ್ ನೋಡಿ ಈಗ ನ್ಯೂಮರೇಟರ್ ಫಂಕ್ಷನ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0, ಸೊ ಎಕ್ಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಪಾಸಿಟಿವ್ ಅಗೇನ್. ಆ್ಯಂಡ್ ಸೊ ನೋಡಿ ಇಲ್ಲಿ ಏನು ಕಾಣಿಸ್ತದೆ, ಡಿನಾಮಿನೇಟರ್ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ, ಅಗೇನ್ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಟ್ ಇಸ್ ಆಲ್ಸೋ ಎ ಪಾಸಿಟಿವ್ ಕ್ವಾಂಟಿಟಿ. ಹಾಗಾದ್ರೆ ನಮಗೇನು ಬೇಕಾಗಿದೆ ಈಗ, 1 ಪ್ಲಸ್ ಎಕ್ಸ್ ಅನ್ನೋದು ಪಾಸಿಟಿವ್ ಆಗಬೇಕು, ಆದರೆ ಮಾತ್ರನೇ ಹೋಲ್ ಫಂಕ್ಷನ್ ಆಗುತ್ತೆ ಪಾಸಿಟಿವ್ ಆಗುತ್ತೆ. ಸಿನ್ಸ್ ನಮಗೆ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -1 ಅಂತ ಕೊಟ್ಟಿದ್ದಾರೆ. ಸಿನ್ಸ್ ಸೊ ವಿ ಹ್ಯಾವ್ ನಮಗೆ ಕೊಡ್ತಾರೆ, ಸೊ ವಿ ಹ್ಯಾವ್
ಸೊ ನಮಗೇನು ಕೊಡ್ತಾರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -1 ಕೊಡ್ತಾರೆ. ಈ -1 ಈ ಕಡೆ ಶಿಫ್ಟ್ ಮಾಡ್ಕೊಂಡು ಏನಾಯ್ತು ಎಕ್ಸ್ ಪ್ಲಸ್ 1 ಈಸ್ ಏನಾಯ್ತು ಗ್ರೇಟರ್ ದ್ಯಾನ್ 0 ಆಯ್ತು ನೋಡಿ. ಈಗ ಎಕ್ಸ್ ಪ್ಲಸ್ 1 ಗ್ರೇಟರ್ ದ್ಯಾನ್ 0, 2x ಪ್ಲಸ್ ಹೋಲ್ ಸ್ಕ್ವೇರ್ ಗ್ರೇಟರ್ ದ್ಯಾನ್ 0, ಎಕ್ಸ್ ಸ್ಕ್ವೇರ್ ಗ್ರೇಟರ್ ದ್ಯಾನ್ 0 ಆದರೆ ದೇರ್ಫೋರ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ dy by dx ಏನಾಯ್ತು ಗ್ರೇಟರ್ ದ್ಯಾನ್ 0 ಆಗಿತ್ತು. ಹಾಗಾದ್ರೆ ಫಸ್ಟ್ ಡೆರಿವೇಟಿವ್ ಗ್ರೇಟರ್ ದ್ಯಾನ್ 0 ಆದ್ರಿಗಿನ ಸೊ ವಿ ಶೋ ದಟ್ therefore ಅಥವಾ hence the given function so is increasing on the domain. ಹೌದಲ್ವಾ? ಸೊ ನಾವೇನ್ ಮಾಡ್ಬೇಕಪ್ಪ, ಅವರು ಇನ್ಕ್ರೀಸಿಂಗ್ ಅಂತ ಶೋ ಮಾಡಿ ಅಂತ ಹೇಳಿದ್ರೆ ಅಂದ್ರಿನ ಜಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಫಸ್ಟ್ ಆರ್ಡರ್ ಡೆರಿವೇಟಿವ್. ಫಸ್ಟ್ ಆರ್ಡರ್ ಡೆರಿವೇಟಿವ್ ಏನಂತ ಶೋ ಮಾಡೋಕೆ ನಾವು ಪಾಸಿಟಿವ್ ಹೌದೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡ್ರೆ ಸಾಕು. ಪಾಸಿಟಿವ್ ಅಂತ ಶೋ ಮಾಡಿದ್ರೆ ಸಾಕು. ಸೊ ಡೆಫಿನೆಟ್ಲಿ ಅದೇನಾಗ್ತಾ ಇರ್ತದಪ್ಪ ಅಂದ್ರೆ ಇನ್ಕ್ರೀಸಿಂಗ್ ಆಗ್ತಾ ಹೋಗ್ತಾ ಇರ್ತದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಸೊ y is equals to ನಮಗೆ ಏನು ಕೊಡ್ತಾರೆ 4 sin theta divisible by ಏನು ಕೊಡ್ತಾರೆ 2 plus cos theta minus theta is an increasing function of theta in ಎಲ್ಲಿ ಕೇಳಿದರೆ 0 to π/2 ಅಂತ ಕೇಳಿದ್ದಾರೆ. ಹೌದಲ್ವಾ? ಅಗೇನ್ ವಿ ಹ್ಯಾವ್ ಟು ಪ್ರೂವ್ ದಟ್ ಎಲ್ಲಿ ಸೊ ಕ್ಲೋಸ್ ಇಂಟರ್ವಲ್ 0 to π/2 ಅಂದ್ರೆ ಎಲ್ಲಿ ಅಂತ ಅರ್ಥ ಫಸ್ಟ್ ಕ್ವಾಡ್ರೇಟ್ ಅಲ್ಲಿ ನಾವೇನಂತ ಶೋ ಮಾಡಬೇಕು ಗಿವನ್ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತೇಳಿ ನಾವೇನ್ ಮಾಡ್ತಾ ಹೋಗ್ಬೇಕು ಶೋ ಮಾಡ್ತಾ ಹೋಗ್ಬೇಕು. ಸೊ ನಾವು ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಶೋ ಮಾಡ್ಬೇಕಂದ್ರೆ ಏನಾಗಿರ್ಬೇಕು ಎಫ್ ಡ್ಯಾಶ್ ಆಫ್ ಎಕ್ಸ್ ಮಸ್ಟ್ ಬಿ ಏನಾಗಿರ್ಬೇಕು ಗ್ರೇಟರ್ ದ್ಯಾನ್ 0 ಆಗ್ಬೇಕಲ್ವಾ? ಹಾಗಾದ್ರೆ ರೈಟ್ ಅ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ y is equals to 4 sin theta divisible by ಏನು ಕೊಟ್ಟಿದ್ದಾರೆ 2 plus cos theta ಸೊ ಮೈನಸ್ ನಮಗೆ ಏನು ಕೊಡ್ತಾರೆ ಥೀಟಾ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಏನು ನಮಗೆ ಗಿವನ್ ಫಂಕ್ಷನ್. ಅದಲ್ವಾ? ಗಿವನ್ ನಮಗೆ ಏನು ಕೊಡ್ತಾರೆ y is equals to 4 sin theta minus theta 4 sin theta divisible by 2 cos theta minus theta ಕೊಡ್ತಾರೆ. ನಾವೇನು ಮಾಡ್ತಾ ಹೋಗೋಣ ಈಗ? ಸೊ ಇಲ್ಲಿ ಥೀಟಾ ಇರೋದ್ರಿಂದ ಫಂಕ್ಷನ್ ಆಫ್ ಥೀಟಾ ಇರೋದ್ರಿಂದ ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ನಾವೇನ್ ಮಾಡ್ತಾ ಹೋಗೋಣ ಥೀಟಾ ಆನ್ ಬೋತ್ ಸೈಡ್ ಮಾಡಬೇಕು. ಓಕೆನಾ? ಹಾಗಾದ್ರೆ y ಡ್ಯಾಶ್ ಇಸ್ ಈಕ್ವಲ್ಸ್ ಟು ನಮಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿ ಏನಿದೆ ಇಲ್ಲಿ ಯಾವ ಫಂಕ್ಷನ್ ಯೂಸ್ ಮಾಡೋ ಯಾವ ರೂಲ್ ಅನ್ನು ಯೂಸ್ ಮಾಡ್ಕೋಬೇಕು ಕೋಎಫಿಷಿಯಂಟ್ ರೂಲ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಸೊ ನಮಗೆ ಏನಾಗುತ್ತೆ ಈಗ ಸೊ 2 plus cos theta ಹೋಲ್ ಸ್ಕ್ವೇರ್ ಡಿವಿಸಿಬಲ್ ಹೌದಲ್ವಾ ಡಿನಾಮಿನೇಟರ್ ಅಲ್ಲಿ. ಹಾಗೆ ನಾವೇನ್ ಮಾಡ್ತಾ ಹೋಗ್ಬೇಕೀಗ ಸೊ 2 plus cos theta ನ ಹಾಗೆ ಇಟ್ಕೋಬೇಕು. ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ನಾವೇನ್ ಮಾಡಬೇಕು ನ್ಯೂಮರೇಟರ್ ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ದಟ್ ಈಸ್ 4 sin theta ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹಾಗಾದ್ರೆ 4 ನ ಹಾಗೆ ಇಟ್ಕೊಂತೀನಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ sin theta ನಮಗೆ ಏನಾಗುತ್ತೆ cos theta ಬರ್ತದೆ. ಹಾಗೇನು ಮೈನಸ್ ನಾವೇನ್ ಮಾಡ್ಬೇಕೀಗ ಸೊ ನ್ಯೂಮರೇಟರ್ ಫಂಕ್ಷನ್ ನ ಹಾಗೆ ಇಟ್ಕೊಳ್ಳಿ 4 sin theta. ಸೊ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದ ಡಿನಾಮಿನೇಟರ್ ಫಂಕ್ಷನ್. ಸೊ ನಮಗೆ ಏನು ಬರಬಹುದು ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ 0. ಸೊ ಡಿಫ್ರೆನ್ಶಿಯೇಷನ್ ಆಫ್ cos theta ಏನಾಗುತ್ತೆ ನಮಗೆ ಮೈನಸ್ sin theta ಬರುತ್ತೆ. ಹೌದಲ್ವಾ? ಸೊ ಮೈನಸ್ ಸೈನ್ ಆಸ್ ವೆಲ್. ಸೊ ಡಿಫ್ರೆನ್ಶಿಯೇಷನ್ ಆಫ್ theta ವಿತ್ ರೆಸ್ಪೆಕ್ಟ್ ಟು theta ಮಾಡಿದ್ರೆ ನಮಗೆ ಏನು ಬರುತ್ತೆ 1 ಬರ್ತಾ ಹೋಗ್ತದೆ. ಓಕೆನಾ? ಸೊ ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಎಲ್ ಸಿ ಎಂ ತಗೊಳ್ಳೋಣ. ಸೊ ಎಲ್ ಸಿ ಎಂ ನಮಗೆ ಏನಾಗುತ್ತೆ 2 plus cos theta ಹೋಲ್ ಸ್ಕ್ವೇರ್ ಸೊ ಹೋಲ್ ಡಿವಿಸಿಬಲ್ ಅಲ್ವಾ? ಸೊ ನಾವೇನು ಮಾಡ್ತಾ ಹೋಗ್ತೀನಿ ಇದನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬಿಡೋಣ. ಸೊ 4 2s 8 ಏನಾಗುತ್ತೆ ಇಲ್ಲಿ cos theta ಆಗುತ್ತೆ. ಸೊ 4 into 1 4 ಸೊ ಪ್ಲಸ್ 4 cos ಸ್ಕ್ವೇರ್ theta ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ ಪ್ಲಸ್ ಸೊ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೊ 4 sin ಸ್ಕ್ವೇರ್ ಥೀಟಾ ಆಗುತ್ತೆ ಮೈನಸ್ ಸೊ ಎಲ್ ಸಮ್ ತಗೊಂಡಾಗತ್ತೆ ಇಲ್ಲಿ 2 plus cos theta ಹೋಲ್ ಸ್ಕ್ವೇರ್ ಬರುತ್ತೆ. ಅದನ್ನ ನಾನು ಏನು ಮಾಡ್ಬಿಡ್ತೀನಪ್ಪ ಅಂದ್ರೆ ಈಗ ಎಕ್ಸ್ಪ್ಯಾಂಡ್ ಮಾಡಿಬಿಡ್ತೀನಿ. ಸೊ ಅಥವಾ ವಿ ಕ್ಯಾನ್ ರೈಟ್ ಒನ್ ಮೋರ್ ಸ್ಟೆಪ್ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರ್ಕೊಳ್ಳೋಣ cos theta ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ರೈಟ್. ಸೊ ಈಗ ನೋಡಿ ಈಗ ನ್ಯೂಮರೇಟರ್ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. ಸೊ 8 cos theta ನೋಡಿ ಇಲ್ಲಿ 4 cos ಸ್ಕ್ವೇರ್ theta ಪ್ಲಸ್ 4 sin ಸ್ಕ್ವೇರ್ theta ಐ ಆಮ್ ಟೇಕಿಂಗ್ 4 ಆಸ್ ಎ ಕಾಮನ್ ಔಟ್. ಸೊ ನಮಗೆ ಏನು ಬರಬಹುದು ಇಲ್ಲಿ cos ಸ್ಕ್ವೇರ್ theta ಪ್ಲಸ್ sin ಸ್ಕ್ವೇರ್ theta ಅಂತ ಬರೀಬಹುದು ಮೈನಸ್ ಸೊ ಈಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ a ಸ್ಕ್ವೇರ್ ಅಂದ್ರೆ ಏನಿಲ್ಲಿ 4
ಪ್ಲಸ್, ಸೊ ಅಗೇನ್ ಏನಾಗುತ್ತೆ ಕಾಸ್ ಸ್ಕ್ವೇರ್ ಟೀಟಾ, ಸೊ ಪ್ಲಸ್ ನಮಗೇನಾಗುತ್ತೆ ಇಲ್ಲಿ 4 ಕಾಸ್ ಥೀಟಾ ಬರ್ತಾ ಹೋಗ್ತದೆ. ಸೊ ಹೋಲ್ ಡಿವಿಸಿಬಲ್ ಬೈ, ಇಲ್ಲಿ ನೆಗೆಟಿವ್ ಸೈನ್ ಇರೋದ್ರಿಂದ ನಾವೇನು ಹಾಕಬೇಕು, ಒಂದು ಬ್ರಾಕೆಟ್ ಹಾಕೋಬೇಕು. ಹಾಗಾದರೆ ಡಿವಿಸಿಬಲ್ ಬೈ ಏನಾಗುತ್ತೆ 2 ಪ್ಲಸ್ ಕಾಸ್ ಥೀಟಾ, ಸೊ ನಮಗೇನಾಗುತ್ತೆ ಹೋಲ್ ಸ್ಕ್ವೇರ್ ಬರ್ತದೆ, ಹೌದಲ್ವಾ? ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಐ ವಿಲ್ ರೈಟ್ ಇನ್ ದ ನೆಕ್ಸ್ಟ್ ಪೇಜ್. ಸೊ 8 ಕಾಸ್ ಥೀಟಾ ಹಾಗೆ ಬರೋಣ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಏನು ಮಾಡೋಣ ಇಲ್ಲಿ, ಸೊ 8 ಕಾಸ್ ಥೀಟಾ ಪ್ಲಸ್, ಸೊ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಸೊ ನಮಗೇನು ಬಂದಿದೆ ಇಲ್ಲಿ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಅಂದರೆ ಏನಾಗುತ್ತೆ ನಮಗೆ 1 ಆಗುತ್ತೆ. ಹಾಗಾದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಹಿಯರ್ ಪ್ಲಸ್ 4 ಬರ್ತದೆ. ಓಕೆನಾ? ಸೊ ನೆಕ್ಸ್ಟ್ ಅಗೇನ್ ನಾವೇನು ಮಾಡ್ತಾ ಹೋಗೋಣ, ಸೊ ಮೈನಸ್ನ ಎಲ್ಲ ಟರ್ಮ್ಗೂ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. ಸೊ ವಿ ಗೆಟಿಂಗ್ ಏನಾಗುತ್ತೆ -4 ಅಲ್ವಾ, we getting here -4, next minus cos square theta minus cos square theta minus ನಮಗೆ ಏನು ಸಿಗ್ತದೆ -4 cos theta divisible by, ಸೊ 2 plus cos theta ಏನಾಗುತ್ತೆ ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದರೆ +4 -4 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ 8 ಕಾಸ್ ಥೀಟಾದಲ್ಲಿ -4 ಕಾಸ್ ಥೀಟಾ ಹೋದರೆ ಸೊ ನಮಗೇನು ಬರ್ತದೆ, ಸೊ ವಿ ಗೆಟಿಂಗ್ 4 ಕಾಸ್ ಥೀಟಾ ಆಗುತ್ತೆ. ಸೊ ಮೈನಸ್ ನಮಗೇನು ಬರುತ್ತೆ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಡಿವಿಸಿಬಲ್ ಬೈ ಏನಾಗುತ್ತೆ, ಸೊ 2 ಪ್ಲಸ್ ಕಾಸ್ ಥೀಟಾ ಏನು ಬರೋಣ ಹೋಲ್ ಸ್ಕ್ವೇರ್ ಬರೆಯೋಣ. ಅಗೇನ್ ಇನ್ ಕೇಸ್ ಏನಾದರೂ ನಾವಿಲ್ಲಿ ಒಂದು ಕಾಸ್ ಥೀಟಾನ ಕಾಮನ್ ಔಟ್ ತಗೊಂಡ್ರೆ ನಮಗೇನು ಬರುತ್ತೆ ಕಾಸ್ ಥೀಟಾ, ಸೊ ವಿ ಕ್ಯಾನ್ ರೀಡ್ ಆಸ್ -4, ನಮಗೇನು ಬರಿಬೋದು ಕಾಸ್ ಥೀಟಾ ಡಿವಿಸಿಬಲ್ ಬೈ ಏನಾಯಿತು, ಸೊ 2 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಹೇಳ್ಬೋದು, ಹೌದಲ್ವಾ? ಹಾಗಾದರೆ ನೋಡೋಣ, ಇಲ್ಲಿ ಥೀಟಾ ಬಿಲಾಂಗ್ಸ್ ಟು ವೇರ್ ಅಂತ ಕೊಟ್ಟಿದ್ದಾರೆ, ಫಸ್ಟ್ ಕೋಆರ್ಡಿನೇಟ್ ಅಂತ ಕೊಟ್ಟಿದ್ದಾರೆ 0 to π/2 ಅಂತ ಕೊಟ್ಟಿದ್ದಾರೆ. ಓಕೆನಾ? ಹಾಗಾದರೆ ನೋಡಿ ಈಗ, ಸೊ ನಮಗೆ 2 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಆಲ್ವೇಸ್ ಪಾಸಿಟಿವ್ ಅಲ್ವಾ? ಸೊ ಹಿಯರ್, ಸೊ ದಿಸ್ ಈಸ್ dy by d theta. ಸೊ ಇಲ್ಲಿ ಸಿನ್ಸ್, ಸೊ ನಾವೇನಂತ ಬರೀಬಹುದು, ಸಿನ್ಸ್ ಥೀಟಾ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 0 to π/2, ಸೊ ಕಾಸ್ ಥೀಟಾ ಯಾವಾಗಲೂ ಏನಾಗಿರ್ತದೆ ಅಲ್ಲಿ ಪಾಸಿಟಿವ್ ಆಗಿರ್ತದೆ. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್, ಸೊ 2 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ವಿಚ್ ಇಸ್ ಆಲ್ಸೋ ಏನಾಗುತ್ತೆ ಪಾಸಿಟಿವ್ ಆಗಿದೆ. ಸೊ ನಮಗೆ ಗೊತ್ತಾಗಬೇಕಾಗಿರೋದು ಏನೀಗ -4 ಕಾಸ್ ಥೀಟಾ ವ್ಯಾಲ್ಯೂ ಗೊತ್ತಾಗಬೇಕು. ಬೇಸ್ಡ್ ಆನ್ ದಿಸ್ ಇಫ್ ಇಟ್ ಈಸ್ ಪಾಸಿಟಿವ್ ದೆನ್ ಓನ್ಲಿ ಏನಾಗುತ್ತೆ ಹೋಲ್ ಫಂಕ್ಷನ್ ಪಾಸಿಟಿವ್ ಆಗಿ, ಸೊ ನಮಗೇನು ಬರ್ತದೆ ಅದನ್ನು ಇನ್ಕ್ರೀಸಿಂಗ್ ಅಂತ ಶೋ ಮಾಡಲೇಬೇಕು, ಹೌದಲ್ವಾ? ನಾವಿಲ್ಲಿ ಪಾಸಿಟಿವ್ ಅಂತಲೇ ಶೋ ಮಾಡಬೇಕಿದ್ದೀನೀಗ, ಅಂದರೆ ಇದೇನಾಗಬೇಕೀಗ ಪಾಸಿಟಿವ್ ಅಂತ ಹಾಕಬೇಕು, ರೈಟ್? ಸೊ ಹಾಗಾದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಸೊ ಕಾಸ್ ಥೀಟಾ, ಸೊ ಕಾಸ್ ಥೀಟಾ which is always, we know that, so cos theta is always lies between less than or equals to 1 to greater than or equals to -1. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡ್ತಾ ಹೋಗೋಣಪ್ಪ ಅಂತಂದ್ರಿಗಿನ, ಸೊ ನೆಗೆಟಿವ್ ಸೈನನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಯಾಕಂದರೆ ನಮಗೇನಿದೆ ಮೈನಸ್ ಕಾಸ್, ನೆಗೆಟಿವ್ ಸೈನನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ 1 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಮೈನಸ್ ಕಾಸ್ ಥೀಟಾ, ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಏನಾಗುತ್ತೆ ಗ್ರೇಟರ್ ದ್ಯಾನ್ ಏನಾಗುತ್ತೆ -1. Or this can also be written as ಎಂತ ಬರೀಬೋದು -1 ಲೆಸ್ ದನ್ ಆರ್ ಈಕ್ವಲ್ಸ್ ಟು ಮೈನಸ್ ಕಾಸ್ ಥೀಟಾ ಲೆಸ್ ದನ್ ಆರ್ ಈಕ್ವಲ್ಸ್ ಅಂತ ಬರೀಬೋದು 1 ಅಂತ ಬರೀಬೋದು. ನಮಗೇನು ಬೇಕು ಈಗ 4 ಮೈನಸ್ ಕಾಸ್ ಥೀಟಾ ಬೇಕು. ಐ ಆಮ್ ಆ್ಯಡಿಂಗ್ 4 ಆನ್ ಬೋತ್ ಸೈಡ್. 4 ಅನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 4 - 1 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4 ಕಾಸ್ ಥೀಟಾ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4 + 1 ಆಗುತ್ತೆ. ಹಾಗಾದರೆ ಸೊ 4 - 1 ನಮಗೇನಾಗುತ್ತೆ 3 ವಿಚ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4 ಕಾಸ್ ಥೀಟಾ ವಿಚ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಆಯಿತು 5 ಆಯಿತು. ಹಾಗಾದರೆ ಸೊ ಫ್ರಮ್ ದಿಸ್ ವಿ ಕ್ಯಾನ್ ರೀಡ್ ಆಸ್ 4 cos theta which is also ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. therefore ಏನಾಯ್ತು 4 minus cos theta is ಪಾಸಿಟಿವ್ ಆಗೋದ್ರಿಂದ ಎಲ್ಲ ಟರ್ಮ್ಗಳು ಪಾಸಿಟಿವ್ ಆಗೋದ್ರಿಂದ ಸೊ dy by d theta is positive, hence the given function is ಏನಾಯ್ತು increasing. ಏನಾಯ್ತು ಗಿವನ್ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್. ಈ ರೀತಿಯಾಗಿ ನಾವು ಈ ಫಂಕ್ಷನ್ ನಾವೇನು ಮಾಡ್ತಾ ಹೋಗಬೇಕು ಶೋ ಮಾಡ್ತಾ ಹೋಗಬೇಕು. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ಸೊ y is equals to
ಸೊ ಎಂತ ಕೊಟ್ಟಿದ್ದಾರೆ, ಎಕ್ಸ್ ಆಫ್ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಓಕೆನಾ. ಸೊ ಅಗೇನ್ ನಾವೆಂತ ಶೋ ಮಾಡ್ಬೇಕು ಇದನ್ನ, ಎಕ್ಸ್ ವ್ಯಾಲ್ಯೂ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳ್ತಾರೆ. ಯಾವ ಎಕ್ಸ್ ವ್ಯಾಲ್ಯೂಗೆ ಈ ಫಂಕ್ಷನ್ ಇನ್ಕ್ರೀಸಿಂಗ್ ಫಂಕ್ಷನ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ವೈ ಇಸ್ ಈಕ್ವಲ್ಸ್ ಟು ಏನಾಗಿದೆ, ಎಕ್ಸ್ ಆಫ್ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಸ್ ಆನ್ ಇನ್ಕ್ರೀಸಿಂಗ್ ಅಂದ್ರೆ ನಾವೇನು ಫೈಂಡ್ ಮಾಡ್ಬೇಕು, ಈಗ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಆಸ್ ಯೂಶುವಲಿ ಸೇಮ್ ಪ್ರೊಸೀಜರ್, a solution for this one. So given y is equals ನಮಗೆ ಏನು ಕೊಟ್ಟಿದ್ದಾರೆ, x of x minus 2 ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಅದಲ್ವಾ. ಸೊ ಫಂಕ್ಷನ್ ಆಫ್ x ಇರೋದ್ರಿಂದ ಸೊ ವಿಲ್ ಟು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್, ಅಲ್ವಾ. ಸೊ ನಾವೇನು ಮಾಡ್ತಾ ಹೋಗ್ಬೇಕೀಗ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ ಮಾಡಬೇಕು. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಫಸ್ಟ್ ನಾವು ಏನು ಮಾಡಬೇಕೀಗ, ಫಂಕ್ಷನ್ಗೆ ಪವರ್ ಇದೆ, ಸೊ ಪವರ್ನ ರಿಡ್ಯೂಸ್ ಮಾಡ್ಕೋಬೇಕು. ಹಾಗಾದರೆ ಏನಾಗುತ್ತೆ, ಸೊ 2 ಇಂಟು ಅದಲ್ವಾ. ಸೊ ನಮಗೇನು ಬರುತ್ತೆ, 2 ಇಂಟು ಎಕ್ಸ್ ಆಫ್ ಎಕ್ಸ್ ಮೈನಸ್ 2, ಸೊ ಟು ದಿ ಪವರ್ ಏನು ಬರುತ್ತೆ, 2 ಮೈನಸ್ 1 ಬರುತ್ತೆ. ಅಗೇನ್ ನಾವೇನು ಮಾಡಬೇಕೀಗ, ಎಕ್ಸ್ ಆಫ್ ಎಕ್ಸ್ ಮೈನಸ್ 2ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ನಾವೇನು ಮಾಡ್ತಾ ಹೋಗೋಣ, ಎಕ್ಸನ್ನ ಹಾಗೆ ಇಟ್ಕೊಳ್ಳೋಣ. ಸೊ ಎಕ್ಸ್ ಮೈನಸ್ 2ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಬರುತ್ತೆ, 1 ಬರುತ್ತೆ. ಪ್ಲಸ್ ಅಗೇನ್ ನಾವೇನು ಮಾಡೋಣ, ಎಕ್ಸ್ ಮೈನಸ್ 2ನ ಹಾಗೆ ಇಟ್ಕೊಳ್ಳೋಣ, ಎಕ್ಸನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಬರುತ್ತೆ, 1 ಬರ್ತದೆ, ಅದಲ್ವಾ. ಹಾಗಾದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ರೈಟ್. ಸೊ ನಾವು ಇದನ್ನೀಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ನಮಗೇನು ಬರ್ತಾ ಹೋಗ್ತದೆ, ಸೊ 2 ಆಫ್ ಎಕ್ಸ್ ಮೈನಸ್ 2, ರೈಟ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೇನು ಬರ್ತಾ ಹೋಗ್ತದೆ, ಈಗ ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ, 2x ಮೈನಸ್ 2 ಆಗುತ್ತೆ. ಸೊ ಐ ವಿಲ್ ಟೇಕ್ 2 ಆಸ್ ಎ ಕಾಮನ್ ಔಟ್, 2ನ ಕಾಮನ್ ತಗೊಂಡ್ರೆ ನಮಗೇನು ಬರುತ್ತೆ, ಎಕ್ಸ್ ಮೈನಸ್ 1 ಬರುತ್ತೆ. ಹಾಗಾದರೆ ದೇರ್ ಫೋರ್ ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಇಂಟು 2 ನಮಗೇನಾಗುತ್ತೆ 4. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಇಂಟು ಸೊ ಎಕ್ಸ್ ಮೈನಸ್ 2 ಇಂಟು ಅಗೇನ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಮೈನಸ್ 1 ಅಂತ ಬರೀಬಹುದು. ಓಕೆನಾ. ಸೊ ನಾವು ನಮಗೇನು ಬೇಕಾಗಿದೆ, ಈಗ ಎಕ್ಸ್ ವ್ಯಾಲ್ಯೂ ಬೇಕಾಗಿದೆ ಅಂದ್ರೆ ಈಗ ನಾವೇನು ತಗೊಳ್ಬೇಕು, ಫಸ್ಟ್ ಆರ್ಡರ್ ಡೆರಿವೇಟಿವ್ ಮಸ್ಟ್ ಬಿ ಈಕ್ವಲ್ಸ್ ಟು ವಿ ಕನ್ಸಿಡರ್ ಆಸ್ 0. ಸೊ ಫಸ್ಟ್ ವ್ಯಾಲ್ಯೂ ಡೆರಿವೇಟಿವ್ ಇಸ್ ಈಕ್ವಲ್ಸ್ ಟು 0 ಅಂತ ಕನ್ಸಿಡರ್ ಮಾಡ್ಕೋಬೇಕಾದ್ರೆ ಸೊ ನಮಗೆ ಏನಾಗುತ್ತೆ, ಈಗ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ಸ್ ಏನಾಯಿತು 0 ಆಗಿದೆ. ಹಾಗಾದರೆ ಫ್ರಮ್ ದಿಸ್ ನೋಡಿ, ಪ್ರಾಡಕ್ಟ್ ಇಸ್ ಈಕ್ವಲ್ಸ್ ಟು 0 ಆಗಿದ್ದರೆ ಐದರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆರ್ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗಬೇಕು 2 ಆಗಬೇಕು, ಆರ್ ಎಕ್ಸ್ ಇಸ್ ಈಕ್ವಲ್ಸ್ ನಮ್ಗೆ ಏನಾಗಬೇಕು 1 ಆಗಬೇಕು. ಹಾಗಾದರೆ ಸೊ ದೇರ್ ಫೋರ್ ದ ಪಾಯಿಂಟ್ಸ್ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 0 1 2. ಸೊ ಏನು ಮಾಡಿದೆ, ಡಿವೈಡ್ ದಿ ರಿಯಲ್ ಲೈನ್ ಇಂಟು ಏನು ಮಾಡುತ್ತೆ ಸೊ 4 ಇಂಟರ್ವಲ್ಸ್. ಸೊ ಹೇಗಪ್ಪ ಅಂತಂದ್ರೆ ಸೊ ವಿ ಡ್ರಾ ಒನ್ ಆಫ್ ದಿ ರಿಯಲ್ ಲೈನ್, ಒಂದು ರಿಯಲ್ ಲೈನನ್ನು ಡ್ರಾ ಮಾಡ್ಕೊಂಡಾಗ ಸೊ ನಾವೇನು ಮಾಡ್ತಾ ಹೋಗ್ಬೇಕೀಗ, ಸೊ 0 ಒಂದು ಪಾಯಿಂಟನ್ನು ಲೊಕೇಟ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ 1 ಅನ್ನೋ ಪಾಯಿಂಟನ್ನು ಲೊಕೇಟ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ 2. ಸೊ ಇದೆಲ್ಲಿ ಹೋಗುತ್ತೆ ಇನ್ಫಿನಿಟಿ, ಸೊ ಇದೇನಾಗುತ್ತೆ ಮೈನಸ್ ಇನ್ಫಿನಿಟಿ. ದಟ್ ಈಸ್ ಸೊ ನಮಗೇನು ಬರ್ತಾ ಹೋಗ್ತವೆ, ಮೈನಸ್ ಇನ್ಫಿನಿಟಿ ಟು 0 ಇಸ್ 1. ಸೊ ನೆಕ್ಸ್ಟ್ ಏನು ಬರ್ತದೆ 0 ಟು 1, ನೆಕ್ಸ್ಟ್ ನಮಗೇನು ಬರ್ತಾ ಹೋಗ್ತದೆ 1 ಟು 2, ನೆಕ್ಸ್ಟ್ ಏನು ಬರ್ತಾ ಹೋಗ್ತದೆ 2 ಟು ಇನ್ಫಿನಿಟಿ. ಸೊ ಇವೆಲ್ಲ ಇಂಟರ್ವಲ್ಸು ನಮಗೆ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ. ಹಾಗಾದರೆ ಸೊ ನಾವೇನು ಮಾಡಬೇಕೀಗ, ಸೊ ಯಾವ ಇಂಟರ್ವಲಲ್ಲಿ ಅವ್ರ ಕ್ವಶನಲ್ಲಿ ಕೇಳಿದರೆ ಈಸ್ ಆ್ಯನ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಕೇಳ್ತಾರೆ. ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ಇಟ್ ಈಸ್ ಇನ್ಕ್ರೀಸ್ ಅಂತ ಹೇಳ್ತಾರೆ. ಹಂಗಾರೆ ನಾವು ನೋಡ್ಕೋಬೇಕೀಗ 4 ಇಂಟರ್ವಲಲ್ಲಿ ಸೊ ಯಾವ ಇಂಟರ್ವಲಲ್ಲಿ ಇದು ಪಾಸಿಟಿವ್ ಆಗ್ತಾ ಇದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ಆದಾಗ ಮಾತ್ರ ಅದೇನಾಗ್ತಾ ಹೋಗ್ತದೆ, ಇನ್ಕ್ರೀಸಿಂಗ್ ಆಗ್ತಾ ಹೋಗ್ತದೆ. ಹಾಗಾದರೆ ನಾವಿಲ್ಲಿ ಇಂಟರ್ವಲ್ ಸೊ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಸೊ ಇನ್ ದ ಇಂಟರ್ವಲ್ ಯಾವುದಲ್ಲಿ ಫೈಂಡ್ ಮಾಡ್ಕೊಳ್ಳೋಣ, ಸೊ ಮೈನಸ್ ಇನ್ಫಿನಿಟಿ ಟು 0ದಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಹಾಗಾದರೆ ಸೊ ಮೈನಸ್ ಇನ್ಫಿನಿಟಿ ಟು 0ದಲ್ಲಿ ಲೆಟ್ ಸೊ ಏನು ತಗೊಳ್ಳೋಣ,
-1 ಬಿಲಾಂಗ್ಸ್ ಟು ಅಲ್ವಾ, ಮೈನಸ್ ಇನ್ಫಿನಿಟಿ ಟು ಝೀರೋದಲ್ಲಿ ಸೊ ನಮಗೇನಿದೆ -1 ಇದೆ, ದೇರ್ ಫೋರ್ -1 ಬಿಲಾಂಗ್ ಟು ಏನಾಗುತ್ತೆ ಮೈನಸ್ ಇನ್ಫಿನಿಟಿ ಟು ಝೀರೋ ಆಗುತ್ತೆ. ಸೊ ಮೈನಸ್ ಇನ್ಫಿನಿಟಿ ಟು ಝೀರೋ ಆದರೆ ನಾವೇನು ಮಾಡ್ಬೇಕೀಗ ಎಫ್ ಡ್ಯಾಶ್ ಅನ್ನು ನೋಡ್ಕೋಬೇಕು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ನಮಗೇನು ಬಂದಿದೆ, ಸೊ ಎಫ್ ಡ್ಯಾಶ್ ಆಫ್ ನಮಗೇನು ಬೇಕು ಈಗ -1 ಬೇಕು, ಇಸ್ ಈಕ್ವಲ್ಸ್ ಟು 4 ಆಫ್ ಸೊ ನಾನೇನು ಮಾಡ್ತೀನಿ ಇಲ್ಲಿ, ಸೊ ಎಕ್ಸ್ ಪ್ಲಸ್ ಅಲ್ಲಿ -1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ, ಸೊ ಎಕ್ಸ್ -2 ಇದೆ, -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ -1 -2 -3. ನೆಕ್ಸ್ಟ್ -1 ಏನಾಗುತ್ತೆ -2 ಆಗುತ್ತೆ, ಹೌದಲ್ವಾ. ಸೊ ಈಗ ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಸೊ ಮೈನಸ್ ಬರೋದ್ರಿಂದ ಸೊ 4 3 12, 12 2 24, ಸೊ ದಿಸ್ ಈಸ್ ಲೆಸ್ ದ್ಯಾನ್ 0 ಆಗುತ್ತೆ. ಸೊ ಎಫ್ ಡ್ಯಾಶ್ ಆಫ್ -1 ಇಸ್ ಲೆಸ್ ದ್ಯಾನ್ 0 ಆಗೋದ್ರಿಂದ ಸೊ ಹೆನ್ಸ್ ಸೊ ಎಫ್ ಈಸ್ ಏನಾಗುತ್ತೆ ಇಲ್ಲಿ ಡಿಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ. ಇಟ್ ಈಸ್ ಡಿಕ್ರೀಸಿಂಗ್ ಫಂಕ್ಷನ್. ಓಕೆನಾ. ಸೊ ನೆಕ್ಸ್ಟ್ ನಾವೇನು ಫೈಂಡ್ ಮಾಡ್ಕೊಳ್ಳೋಣ, ಇನ್ನು ಒಂದು ಇಂಟರ್ವಲ್ ಇಲ್ಲಿ ಸೆಕೆಂಡ್ ಒನ್. ಸೊ ಇನ್ ದ ಇಂಟರ್ವಲ್ ಯಾವ ಇಂಟರ್ವಲ್ ಫೈಂಡ್ ಮಾಡ್ಕೊಳ್ಳೋಣ, 0 to 1 ಅಲ್ಲಿ ಫೈಂಡ್ ಮಾಡ್ಕೊಳ್ಳೋಣ. ಸೊ ಇನ್ ದ ಇಂಟರ್ವಲ್ 0 to 1 by 1 0 to 1 ಅಲ್ಲಿ ಸೊ ವಿಲ್ ಕನ್ಸಿಡರ್ ಲೆಟ್, ಸೊ ವಿಲ್ ಟೇಕ್ ಆಫ್, ಸೊ 1/2 is belongs to where 0 to 1. therefore ನಾವೇನು ಫೈಂಡ್ ಮಾಡ್ಬೇಕು ಈಗ ಎಫ್ ಡ್ಯಾಶ್ ಆಫ್ 1/2 ಹಾಗಾದ್ರೆ 4 ಇಂಟು ಸೊ 1/2 ಇಂಟು ಸೊ ನಮಗೇನಿದೆ ಎಕ್ಸ್ -2 ಇದೆ, ಹಾಗಾದ್ರೆ ನಾವೇನು ಬರ್ಬೋದು ಇಲ್ಲಿ 1/2 -2. ನೆಕ್ಸ್ಟ್ ಏನು ಮಾಡ್ತಾ ಹೋಗ್ಬೋದು 1/2 -1 ಬರುತ್ತೆ. ಹಾಗಾದ್ರೆ 2 1s 2 2s ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸೊ 2 ಇಂಟು 1 ನಮಗೇನು ಬರುತ್ತೆ 2 ಬರ್ತದೆ. ಸೊ ಈಗ ಸೊ ಇಲ್ಲಿ ಏನಾಗುತ್ತೆ 2 ಇಂಟು 2 -4, 1 -4, ಸೊ ವಿ ಗೆಟಿಂಗ್ -3/2. ಅಗೇನ್ ಇಲ್ಲಿ ಏನಾಗುತ್ತೆ, ಸೊ ಒನ್ನಲ್ಲಿ ಹಾಫ್ ಹೋದ್ರೆ ನಮಗೇನು ಬರುತ್ತೆ, ಅಗೇನ್ ಇಲ್ಲಿ -half ಬರುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಸೊ ಪ್ಲಸ್ ಬರೋದ್ರಿಂದ ಸೊ e2 ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ನಮಗೇನು ಬರ್ತಾ ಹೋಗ್ತದೆ, ಸೊ 3/2 ಬರುತ್ತೆ, ವಿಚ್ ಈಸ್ ಪಾಸಿಟಿವ್ ಆಗೋದ್ರಿಂದ ಹೆನ್ಸ್ ಸೊ ಎಫ್ ಈಸ್ ಸೊ ಇನ್ಕ್ರೀಸಿಂಗ್ ಇನ್ ವೇರ್ ಸೊ 0 to 1. ಓಕೆನಾ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಮಾಡ್ಕೊಳ್ಳೋಣ. ಸೊ ಇನ್ ದ ಇಂಟರ್ವಲ್ ಸೊ ವೇರ್ ಏನೇನಾಗಿದೆ ಈಗ 1 to 2 ತಗೊಳ್ಳೋಣ. ಇನ್ ದ ಇಂಟರ್ವಲ್ 1, 2. ಸೊ ಲೆಟ್ ಹಾಗಾದ್ರೆ 1, 2 ಅಲ್ಲಿ ಲೆಟ್ ಅಸ್ ಕನ್ಸಿಡರ್ ಸೊ 3/2 ಇಸ್ ಬಿಲಾಂಗ್ಸ್ ಟು 1, 2 ಅಂತ ತಗೊಳ್ತೀನಿ, ಹೌದಲ್ವಾ. ಸೊ 3/2 ಅನ್ನೋದಲ್ಲಿದೆ 1/2 ಅಲ್ಲಿದೆ. ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಏನು ಮಾಡ್ಕೊಳ್ಳೋಣ ನಾವೀಗ 3/2 ನ ಫೈಂಡ್ ಮಾಡ್ಕೊಳ್ಳೋಣ. ಸೊ 4 ಇಂಟು 3/2 ಇಂಟು ಸೊ 3/2 -2 ಇಂಟು 3/2 -1. ಹಾಗಾದ್ರೆ ಸೊ 2 1s 2 2s ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 2 3s ನಮಗೇನು ಬರುತ್ತೆ ಇಲ್ಲಿ, ಸೊ 6 ಬರೋದ್ರಿಂದ ಈಗ ಸೊ 3 ಏನಾಗುತ್ತೆ ಈಗ, ಸೊ 2 is the LCM, ಸೊ 3 -4, ಸೊ ವಿ ಗೆಟಿಂಗ್ -1/2. ಅಗೇನ್ ಸೊ ಇಲ್ಲಿ ಏನಾಗುತ್ತೆ -2, ಸೊ 3 -2 1 ಬರುತ್ತೆ, 1/2 ಬರ್ತದೆ. ಹಾಗಾದ್ರೆ ಸೊ 2 1s 2 3s ಕ್ಯಾನ್ಸಲ್ ಮಾಡೋದ್ರಿಂದ ಸೊ -3/2 ಬರುತ್ತೆ. ಸೊ ವಿಚ್ ಈಸ್ ಲೆಸ್ ದ್ಯಾನ್ 0 ಅದಲ್ವಾ, ವಿಚ್ ಈಸ್ ಲೆಸ್ ದ್ಯಾನ್ 0 ಬರುತ್ತೆ. ಹಾಗಾಗಿ ಸೊ ಏನಾಯ್ತು, ಸೊ ಎಫ್ ಈಸ್ therefore so f is decreasing in where 1, 2 ಅಲ್ಲಿ. next fourth one, we find out a fourth one in the interval where so we'll find out 2 to infinity ಹೋಗೋಣ. ಹಾಗಾದ್ರೆ 2 to infinity ಅಲ್ಲಿ ಸೊ ಲೆಟ್ ಅಸ್ ಕನ್ಸಿಡರ್, ಸೊ ನಾವೇನು ತೊಗೊಂಡ್ಬಿಡೋಣ 3 ತೊಗೊಂಡ್ಬಿಡೋಣ. 3 ಈಸ್ ಬಿಲಾಂಗ್ಸ್ ಟು ಸೊ 2 to infinity ಆಗುತ್ತೆ. therefore we have to find out f dash of 3. ಸೊ f dash of 3 ಬೇಕಂದ್ರೆ ನಾವೇನು ಮಾಡಬೇಕು, ಸೊ ವಿಲ್ put x values and f dash of x. ಸೊ 4 ಇಂಟು ನಮಗೇನಾಗುತ್ತೆ 3, ಅಗೇನ್ ಸೊ 3 -2, ಅಗೇನ್ ನಮಗೇನು ಬರುತ್ತೆ 3 -1 ಆಗೋದಲ್ವಾ. ಸೊ 3 -2 ನಮಗೇನು ಬರುತ್ತೆ 1 ಬರುತ್ತೆ. 3 -1 ಏನ್ಬರುತ್ತೆ ನಮಗೆ 2 ಬರುತ್ತೆ. ಸೊ 2 4s 12, 12 3s
ಅದಲ್ವಾ. ಸೊ ವಿ ಗೆಟಿಂಗ್, ಸೊ 3 ಅನ್ನು ಸಬ್ಮಿಟ್ ಮಾಡಿದ್ವಲ್ವಾ. ಸೊ ವಿಲ್ ಗೆಟಿಂಗ್ 4 ಇಂಟು 3 ಮೈನಸ್ ನಮಗೇನು ಬರುತ್ತೆ 1 ಬರುತ್ತೆ, 3 ಮೈನಸ್ 1 ಬರುತ್ತೆ 2 ಬರುತ್ತೆ, 4 2s 8, 8 3s 24 ವಿಚ್ ಈಸ್ ಅ ಪಾಸಿಟಿವ್. ದೇರ್ ಫೋರ್ ಎಫ್ ಈಸ್ ಏನಾಗುತ್ತೆ, ಸೊ increasing in where, so 2 to infinity. ಹಾಗಾದ್ರೆ ನಾವು ಬರಬೇಕಲ್ವಾ, hence ಕನ್ಕ್ಲೂಷನ್ ಬರೀಬೇಕು. hence the given function is increasing in the intervals where, ಸೊ ಯಾವ ಇಂಟರ್ವಲಲ್ಲಿ ಇನ್ಕ್ರೀಸಿಂಗ್ ಆಗಿದೆ, ಸೊ 0 to 1 ಅಲ್ಲಿ ಆಗಿದೆ. ಸೊ 0 to 1 ಅಲ್ಲಿ ಇದು ಇನ್ಕ್ರೀಸಿಂಗ್ ಆ್ಯಂಡ್ ವೇರ್ 2 to ಇನ್ಫಿನಿಟಿಯಲ್ಲಿ ಕೂಡ ಏನಾಗಿದೆ, ಇನ್ಕ್ರೀಸಿಂಗ್ ಆಗಿದೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ಬೋದು ಪ್ರಾಬ್ಲಮ್ಸ್ಗೆ. ಸೊ ಯಾವ ಇಂಟರ್ವಲಲ್ಲಿ ಇನ್ಕ್ರೀಸಿಂಗ್, ಯಾವ ಇಂಟರ್ವಲಲ್ಲಿ ಡಿಕ್ರೀಸಿಂಗ್ ಅಂತೇಳಿ ಫೈಂಡ್ ಔಟ್ ಮಾಡ್ತಾ ಹೋಗಬಹುದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಪ್ರೂವ್ ದಟ್ ದ ಫಂಕ್ಷನ್, ಏನು ಹೇಳ್ತಾರೆ, prove that the function f is given by f of x is equals ಏನು ಕೊಡ್ತಾರೆ, log of cos x ಕೊಡ್ತಾರೆ, is strictly decreasing on 0 to pi by 2 ಅಂತ ಹೇಳ್ತಿದ್ದಾರೆ. ಅಗೇನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ pi by 2 to pi ಅಂತ ಹೇಳ್ತಿದ್ದಾರೆ. ಅದಲ್ವಾ, ಬಹಳ ಸಿಂಪಲ್ ಕ್ವಶನ್. ನಮಗಿಲ್ಲಿ ಇಂಕ್ರೀಸಿಂಗು ಡಿಕ್ರೀಸಿಂಗು ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಶೋ ಮಾಡ್ಬೇಕಂದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ನೋಡ್ಕೋಬೇಕು. ಫಸ್ಟ್ ಆರ್ಡರ್ ಡೆರಿವೇಟಿವ್ ಪಾಸಿಟಿವ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಫಸ್ಟ್ ಆರ್ಡರ್ ಡೆರಿವೇಟಿವ್ ನೆಗೆಟಿವ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ. ಹಾಗಾದ್ರೆ ಸೊ ಇದಕ್ಕೆ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಏನು ಕೊಟ್ಟಿದ್ದಾರೆ ನಮಗೆ, y ಇಸ್ ಈಕ್ವಲ್ಸ್ ಟು, ಅದ್ರ ಬದಲು ನಮಗೆ ಅವ್ರನ್ನ ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವಿಲ್ ಟೇಕ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ಏನು ತಗೊಳ್ಳೋಣ, ಕಾಸ್ ಎಕ್ಸ್ ತಗೊಳ್ಳೋಣ, ಅದಲ್ವಾ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಲಾಗ್ ಆಫ್ ಕಾಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಂತ. ಸೊ ನಾವೇನ್ ಮಾಡೋಣ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು ಮಾಡೋಣ, ಎಕ್ಸ್ ಆನ್ ಬೋತ್ ಸೈಡ್, ಅಲ್ವಾ. ದೇರ್ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಡಿಫರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ 1/x ಅಂದ್ರೆ ಏನಿದೆ, ಕಾಸ್ ಎಕ್ಸ್ ಇದೆ. ಅಗೇನ್ ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್. ಸೊ ನಮಗೆ ಕೊಡ್ತಾರೆ ಡಿಫರೆನ್ಶಿಯೇಷನ್ ಆಫ್, ಸೊ ಕಾಸ್ ಎಕ್ಸ್, ಡಿಫರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನು ಬರುತ್ತೆ ನಮಗೆ, ಸೊ ಮೈನಸ್ ಸೈನ್ ಎಕ್ಸ್ ಬರ್ತದೆ, ಅಲ್ವಾ. ಡಿಫರೆನ್ಶಿಯೇಷನ್ ಆಫ್ ಏನ್ ಬರುತ್ತೆ, ಮೈನಸ್ ಸೈನ್ ಎಕ್ಸ್ ಬರ್ತದೆ. ಹಾಗಾದ್ರೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ನಮಗೆ ಏನ್ ಬರ್ತದೆ, ವಿನೋದ್ ದಟ್. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಅಂತ ಬರೀಬಹುದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಸೊ ಮೈನಸ್ ಹಾಗೆ ಬರೀತೀನಿ, ಸೊ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ನಾವೆಂತ ಬರೆಯೋಣ, ಟ್ಯಾನ್ ಎಕ್ಸ್ ಅಂತ ಬರೀಬೋಣ. ಹಾಗಾದ್ರೆ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ನಮಗೆ ಏನು ಬಂದಿದೆ ಈಗ, ಮೈನಸ್ ಟ್ಯಾನ್ ಎಕ್ಸ್ ಅಂತ ಹೇಳಿ ಬಂದಿದೆ. ಹಾಗಾದ್ರೆ ನಮಗೆ ಡೆರಿವೇಟಿವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬಂದಿದೆ, ನೆಗೆಟಿವ್ ಬರ್ತಾ ಹೋಗ್ತಾ ಇದೆ, ಅದಲ್ವಾ. ಈಗ ನಾವು ನೋಡ್ಕೋಬೇಕು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆನ್ ಅಂತ ಹೇಳ್ತಾರೆ ಎಲ್ಲಿ, ಫಸ್ಟ್ ಇಂಟರ್ವಲ್ ಅಲ್ಲಿ. ಅಗೇನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಎಲ್ಲಿ, ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ನಮಗೆ ಗೊತ್ತಿದೆ, ಸೊ ಟ್ಯಾನ್ ಎಕ್ಸ್ ಅನ್ನೋ ಫಂಕ್ಷನ್, ನಮಗೆ ಟ್ಯಾನ್ ಎಕ್ಸ್ ಅನ್ನೋ ಫಂಕ್ಷನ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇಟ್ ಇಸ್ ಆಲ್ವೇಸ್ ಪಾಸಿಟಿವ್, ಅದಲ್ವಾ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನಿದೆ, ಇಟ್ ಇಸ್ ಆಲ್ವೇಸ್ ನೆಗೆಟಿವ್. ಹಾಗಾದ್ರೆ ನೋಡೋಣ. ಸೊ ಫಸ್ಟ್ ಒನ್ ಎಲ್ಲಿ, ಸೊ ಇನ್ ದ ಇನ್ಕ್ರೀಸಿಂಗ್ ಅಲ್ವಾ. ಸೊ ಎಲ್ಲಿ ನೋಡೋಣ, ಇನ್ ದ ಇಂಟರ್ವಲ್, ಸೊ 0 to ಎಲ್ಲಿ ಕೊಟ್ಟಿದ್ದಾರೆ, pi by 2 ಕೊಟ್ಟಿದ್ದಾರೆ. ಹೌದಾ. ಹಾಗಾದ್ರೆ ಸೊ ಇನ್ ದ ಇಂಟರ್ವಲ್ 0 to pi by 2, ಸೊ ಸಿನ್ಸ್ in the interval 0 to pi by 2, so tan x is so positive, ಬಟ್ ನಮಗೇನು ಕೊಟ್ಟಿದ್ದಾರೆ ಇಲ್ಲಿ, ಮೈನಸ್ ಟ್ಯಾನ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ವಿಚ್ ಈಸ್ ಲೆಸ್ ದ್ಯಾನ್ 0 ಆಗಿಬಿಡುತ್ತೆ. ಯಾಕಂದ್ರೆ ಇಲ್ಲಿ ಪಾಸಿಟಿವ್ ಕೊಟ್ಟಿದ್ದಾರೆ, ಪಾಸಿಟಿವ್ ಇಂಟು ನೆಗೆಟಿವ್ ಏನಾಗುತ್ತೆ, ನೆಗೆಟಿವ್ ಆಗೋದ್ರಿಂದ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಲೆಸ್ ದ್ಯಾನ್ 0 ಆಗುತ್ತೆ. ದೇರ್ ಫೋರ್ ಸೊ ಎಫ್ ಆಫ್ ಎಕ್ಸ್ ಈಸ್ ಏನಾಗುತ್ತೆ, ಸೊ ಸ್ಟ್ರಿಕ್ಟ್ಲಿ ಏನಾಗುತ್ತೆ ಇಲ್ಲಿ, ಸೊ
ಇನ್ಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಅದೇ ರೀತಿ ನೋಡ್ಕೊಳ್ಳೋಣ ಸೆಕೆಂಡ್ ಒನ್. ಸೊ ಇನ್ ದ interval where pi by 2 to pi, that is 90 to 180. So 90 to 180 ಅಂದ್ರೆ ಇದು ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ? So we getting in the second quadrant. So since so in pi by 2 to pi, so tan x is always ನಮಗೆ ಏನು ಗೊತ್ತಿದೆ? ಆಲ್ವೇಸ್ ಇಟ್ ಈಸ್ ನೆಗೆಟಿವ್. therefore ಸೊ ಆಲ್ರೆಡಿ ನೋಡಿ, ಸೊ ಎಫ್ ಆಫ್ ಟ್ಯಾನ್ ಎಕ್ಸ್ ಅನ್ನೋ ಫಂಕ್ಷನ್ ನೆಗೆಟಿವ್ ಆಗಿದೆ, ಬಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಕೊಟ್ಟಿದ್ರೆ? ಸೊ ನಮಗೆ ಕೊಟ್ಟಿದ್ರೆ ಮೈನಸ್ ಟ್ಯಾನ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಸೊ ಪ್ಲಸ್ ಟ್ಯಾನ್ ಎಕ್ಸ್ ಆಗುತ್ತೆ, ವಿಚ್ ಇಸ್ ಗ್ರೇಟರ್ ದ್ಯಾನ್ 0 ಆಗುತ್ತೆ. ಹೆನ್ಸ್ ಸೊ ಎಫ್ ಈಸ್ ಸೊ ಏನಾಗುತ್ತೆ? ಸ್ಟ್ರಿಕ್ಟ್ಲಿ increasing ಆನ್ ವೇರ್ ಪೈ ಬೈ 2 to ಪೈ ಆಗುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡಬಹುದು? ಇದನ್ನ ಸೊ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬಹುದು. ಓಕೆನಾ? ರೈಟ್. ನೆಕ್ಸ್ಟ್ ಕ್ವಶನ್. ಪ್ರೂವ್ ದಟ್ ದ ಫಂಕ್ಷನ್. ಸೊ ದಿಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಡಿ ಕೋರ್ಸ್ ನಮ್ಗೆ ಕೊಡ್ತಾರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 1 ಅಂತ ಹೇಳ್ತಿದ್ದಾರೆ. ನಮಗೆ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಏನು? ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 1 ಅಂತ ಹೇಳ್ತಾರೆ. ಈಸ್ neither strictly increasing nor decreasing on ಎಲ್ಲಿ -1, ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಾಗಿರ್ಬೇಕು ಇಲ್ಲಿ? ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಅಂತ ಹೇಳಿದಾಗ ನಾವೊಂದು ಇಂಟರ್ವಲ್ನ ಡಿವೈಡ್ ಮಾಡಿದಾಗ ಸೊ ಆ ಇಂಟರ್ವಲ್ ಹಾಫ್ ಆಫ್ ದ ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್ ಆಗಿರಬೇಕು, ಇನ್ನೊಂದು ಹಾಫ್ ಆಫ್ ದ ಇಂಟರ್ವಲ್ ಅಲ್ಲಿ ಏನಾಗಿರ್ಬೇಕು? ಡಿಕ್ರೀಸಿಂಗ್ ಆಗಿರ್ಬೇಕು. ಅವಾಗ ಅದೇನಾಗುತ್ತೆ? ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತೇಳಿ ನಾವೇನು ಮಾಡ್ತಾ ಹೋಗೋದು? ಸೊ ಕನ್ಕ್ಲೂಷನ್ ಮಾಡಬಹುದು. ಓಕೆನಾ? ಹಾಗಾದ್ರೆ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್. ಸೊ ನಮಗೇನು ಕೊಡ್ತಾರೆ? ಗಿವನ್ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನು ಕೊಡ್ತಾರೆ? ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಇನ್ಕ್ರೀಸಿಂಗು ಡಿಕ್ರೀಸಿಂಗು ಅಂತ ಶೋ ಮಾಡಬೇಕಂದ್ರೆ ಸೊ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್. ಸೊ ಏನಾಯ್ತು ಈಗ? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು? ಸೊ 2x ಮೈನಸ್ 1. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ? 0 ಆಗುತ್ತೆ. ಹಾಗಾದ್ರೆ ನಮಗೇನು ಬೇಕೀಗ? ಎಕ್ಸ್ ವ್ಯಾಲ್ಯೂ ಬೇಕು. ಸೊ ನಾವು ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಾವೇನು ತಗೊಳ್ತೀವಿ? 0 ತಗೊಳ್ತೀವಿ. ಸೊ 2x ಮೈನಸ್ 1 ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಸೊ ನಮಗೆ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಬಂದ್ಬಿಡುತ್ತೆ 1/2 ಬಂದ್ಬಿಡ್ತದೆ. ಹೌದಲ್ವಾ? ಹಾಗಾದ್ರೆ so the point so x is equals to 1/2. so ಏನು ಮಾಡುತ್ತೆ? divide the real line in ಎಷ್ಟಾಗುತ್ತೆ? in 2 intervals ಅಲ್ವಾ? ದಟ್ ಈಸ್ ಸೊ ನಾವಿಲ್ಲಿ ರಿಯಲ್ ನಂಬರ್ ತಗೊಂಡಾಗ ಸೊ ಇಲ್ಲಿ 1/2 ಬರುತ್ತೆ. ಇಟ್ ವಿಲ್ ಮೂವ್ ಅನ್ಸ್ ಟು ಸೊ ನಮಗೆ ಅವ್ರು ಏನು ಕೊಟ್ಟಿದ್ದಾರೆ? ಸೊ ದೆ ಗಿವನ್ -1 to 1 ಅಂತ ಕೊಟ್ಟಿದ್ದಾರೆ. ಅದಲ್ವಾ? ನಮಗೆ ರಿಸ್ಟ್ರಿಕ್ಟ್ ಮಾಡೋದೇನೋ -1 to 1 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ದೇರ್ ಫಾರ್ ವಿ ಆರ್ ಗೆಟಿಂಗ್ ಏನಾಗುತ್ತೆ? -1 to 1/2 ಆ್ಯಂಡ್ ಸೊ 1/2 to 1 ಬರ್ತದೆ ಅಲ್ವಾ? ನಮಗೆ ಕೊಟ್ಟಿದ್ರೆ 1/2 to ನಮಗೆ 2 ಇಂಟರ್ವಲ್ ಬರುತ್ತೆ. ಈಗ ಚೆಕ್ ಮಾಡ್ಕೋಬೇಕು ನಾವು. ಇನ್ ಕೇಸ್ 2 ಇಂಟರ್ವಲ್ ಅಲ್ಲಿ ಅದೇನಾದರೂ ಇನ್ಕ್ರೀಸಿಂಗ್ ಆಗ್ತಾ ಇದೆ ಅಂತಂದ್ರೆ ಇನ್ಕ್ರೀಸಿಂಗ್ ಫಂಕ್ಷನ್, ಅದೇನಾದರೂ ಡಿಕ್ರೀಸಿಂಗ್ ಆಗ್ತಾ ಇದೆ ಅಂತಂದ್ರೆ ಡಿಕ್ರೀಸಿಂಗ್ ಫಂಕ್ಷನ್. ಈಗ ಒಂದು ಇಂಟರ್ವಲ್ ಅಲ್ಲಿ ಇನ್ಕ್ರೀಸ್ ಆಗಿ ಇನ್ನೊಂದು ಇಂಟರ್ವಲ್ ಅಲ್ಲಿ ಇನ್ ಕೇಸ್ ಏನಾದರೂ ಡಿಕ್ರೀಸ್ ಆದರೆ ಸೊ ಇಟ್ ಈಸ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತೇಳಿ ನಾವೇನು ಮಾಡ್ತಾ ಹೋಗೋದು? ಕನ್ಕ್ಲೂಡ್ ಮಾಡ್ತಾ ಹೋಗ್ಬಹುದು. ಹಾಗಾದ್ರೆ ನೋಡೋಣ. ಸೊ ಫಸ್ಟ್ ಒನ್. ಸೊ ಇನ್ ದ ಇಂಟರ್ವಲ್ ವೇರ್ -1, 1/2 ಅಲ್ಲಿ ನೋಡೋಣ. -1, 1/2 ಇಂಟರ್ವಲ್ ಅಲ್ಲಿ ಸೊ ಇದು ಏನಾಗಿದೆ? ಸೊ ನೋಡ್ತಾ ಹೋಗೋಣ. ಹಾಗಾದ್ರೆ -1, 1/2 ಅಲ್ಲಿ -1 ಎಲ್ಲಿ ಹೋಗಿದೆ? 0.5 ಹೋಗಿದೆ. ಹಾಗಾದ್ರೆ ಸೊ ಸೊ ಇದರಲ್ಲಿ ಏನಿದೆ? 0 ಬಿಲಾಂಗ್ಸ್ ಟು -1, 1/2 ಇದೆ. ಹಾಗಾದ್ರೆ ದೇರ್ ಫೋರ್ ಸೊ ಎಫ್ ಡ್ಯಾಶ್ ಆಫ್ 0 ಇಸ್ ಈಕ್ವಲ್ಸ್ ಟು ಸೊ 2 ಇಂಟು ಏನಾಗುತ್ತೆ? ಸೊ 2 into 0 - 1 ವಿ ಗೆಟಿಂಗ್ ಸೊ ನಮಗೇನು ಬರ್ತದೆ? ಇದು -1 ಬರ್ತದೆ. -1 ವಿಚ್ ಇಸ್ ಲೆಸ್ ದ್ಯಾನ್ 0. ಸೊ -1 ಲೆಸ್ ದ್ಯಾನ್ 0 ಹಾಕಿದ್ರಿಂದ ದೇರ್ ಫೋರ್
ಏನಾಗುತ್ತೆ. ಸೊ f is decreasing function. Okay na. Next we will find out in in the interval, so 1/2 to 1 ಅಲ್ಲಿ ನೋಡೋಣ. in the interval 1/2 to 1 ಅಲ್ಲಿ, so let we'll consider 2/3 is belongs to, so 1/2 to 1 ತಗೊಳ್ಳೋಣ ಅಲ್ವಾ. 2/3 ಅನ್ನೋದಿದೆ, 1/2 ಅಲ್ಲಿದೆ. ಹಾಗಾದ್ರೆ ಸೊ f dash of 2/3 ಏನಾಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ 2 of 2/3 we getting -1. ನಮಗೇನು ಬರುತ್ತೆ 4/3 -1. ಸೊ ಇಸ್ ಈಕ್ವಲ್ಸ್ ಏನಾಗುತ್ತೆ ಮೈನಸ್, ಸೊ 4 - 1, ಸೊ we getting 3/3. we getting ನಮಗೇನು ಬರ್ತಾ ಹೋಗ್ತದೆ 1 ಬರ್ತಾ ಹೋಗ್ತದೆ. ಸಾರಿ 4 - 3 ಬರುತ್ತೆ 1, 1/3 ಬರುತ್ತೆ. 1/3 is greater than 0. hence ಏನಾಯ್ತು, therefore ಸೊ f is ಏನಾಯ್ತು ಇಲ್ಲಿ ಇನ್ಕ್ರೀಸಿಂಗ್ ಆಯ್ತು. ಇನ್ಕ್ರೀಸಿಂಗ್ ಫಂಕ್ಷನ್. ಹೆನ್ಸ್ ನೋಡಿ, ಸೊ ಯಾವ ಇಂಟರ್ವಲ್ 1/2 to 1 ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್ ಆಗ್ತಾ ಇದೆ, -1/2 to 1/2 ಅಲ್ಲಿ ಏನಾಗ್ತದೆ ಡಿಕ್ರೀಸಿಂಗ್ ಆಗ್ತಾ ಇದೆ. ಹೆನ್ಸ್ ಸೊ ಇನ್ -1, ಅಲ್ಲಿ ಈಸ್ neither increasing nor decreasing. ಓಕೆನಾ. ಸೊ ಈ ರೀತಿಯಾಗಿ ನಾವೇನಂತ ಶೋ ಮಾಡ್ಬೋದು, ಅದು ಇನ್ಕ್ರೀಸಿಂಗು ಅಲ್ಲ ಡಿಕ್ರೀಸಿಂಗು ಅಲ್ಲ ಅಂತೇಳಿ ನಾವು ಶೋ ಮಾಡ್ತಾ ಹೋಗ್ಬಹುದು. ಓಕೆ, ನೆಕ್ಸ್ಟ್ ಸೊ ದಿಸ್ ಕಂಪ್ಲೀಟ್ಸ್ ದಿ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ of functions. Okay na. So next we'll move on to the last topic in this chapter, that is maxima and minima. ನಮಗೆ ಗೊತ್ತಿದೆ ಮ್ಯಾಕ್ಸಿಮಾ ಅಂದ್ರೆ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳಿ, ಮಿನಿಮಾ ಅಂದ್ರೆ ಏನು ಗೊತ್ತಿದೆ ಮಿನಿಮಮ್ ವ್ಯಾಲ್ಯೂ ಅಂತೇಳಿ. ಅಂದ್ರೆ ಒಂದು ಫಂಕ್ಷನ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟೆಲ್ಲ ಬರಬಹುದು, ಇನ್ನೊಂದು ಫಂಕ್ಷನ್ಗೆ ಎಷ್ಟು ಮಿನಿಮಮ್ ವ್ಯಾಲ್ಯೂ ಬರಬಹುದು ಅಂತೇಳಿ ನಾವು ಯಾವ ಚಾಪ್ಟರ್ ನೋಡ್ಕೋಬಹುದು, ಡೆರಿವೇಟಿವ್ ಇಂದ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ದ ಒನ್ ಆಫ್ ದಿ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಅಂತ ಹೇಳ್ಬೋದು. ನೋಡಿ, ಒಂದು ಫಂಕ್ಷನ್ಗೆ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತೆ ಮಿನಿಮಮ್ ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡಬಹುದು ಥ್ರೂ ದಿ ಡೆರಿವೇಟಿವ್, ಅದಲ್ವಾ. ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಅಪ್ಲಿಕೇಶನ್ಸ್, ರೈಟ್. ಸೊ ವಿಲ್ ಮೂವ್ ಟು ದಿ ಕಾನ್ಸೆಪ್ಟ್. ಫಸ್ಟ್ ನೋಡ್ಕೊಳ್ಳೋಣ. ಸೊ ಮ್ಯಾಕ್ಸಿಮಮ್ ಯಾವಾಗ ಬರುತ್ತೆ, ಮಿನಿಮಮ್ ಅಂದ್ರೆ ಏನು ಫಂಕ್ಷನ್ಗೆ ಅಂತ ನೋಡ್ತಾ ಹೋಗೋಣ. ಲೆಟ್ ಎಫ್ ಬಿ ಎ ಫಂಕ್ಷನ್, ನಮಗೇನು ಕೊಡ್ತಾರೆ ಒಂದು ಫಂಕ್ಷನ್ ಕೊಡ್ತಾರೆ, ಎಫ್ ಬಿ ಎ ಫಂಕ್ಷನ್ ಡಿಫೈನ್ ಆನ್ ಆನ್ ಇಂಟರ್ವಲ್ ಐ ಅಂತ ಕೊಡ್ತಿದ್ದಾರೆ. ಒಂದು ಫಂಕ್ಷನ್ ಅವ್ರು ಏನ್ ಮಾಡ್ತಾರೆ, ಒಂದು ಇಂಟರ್ವಲ್ ಅಲ್ಲಿ ಡಿಫೈನ್ ಮಾಡ್ತಾರೆ, ದಟ್ ಈಸ್ ಐ ಅನ್ನೋ ಇಂಟರ್ವಲ್ ಅಲ್ಲಿ ಡಿಫೈನ್ ಮಾಡ್ತಾರೆ. ದೆನ್ ಫಸ್ಟ್ ಒನ್, ಎಫ್ ಈಸ್ ಸೆಡ್ ಟು ಹ್ಯಾವ್ ಎ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ ಐ. ಅಂದ್ರೆ ಈ ಇಂಟರ್ವಲ್ ಅಲ್ಲಿ ಎಫ್ ಅನ್ನೋ ಫಂಕ್ಷನ್ಗೆ ಸೊ ಮ್ಯಾಕ್ಸಿಮಮ್ ಇದೆ ಅಂತ ಹೇಳಬೇಕಾದ್ರೆ ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ ಸಿ. ನಮಗೇನು ಎಕ್ಸಿಸ್ಟ್ ಆಗಬೇಕು, ಒಂದು ಪಾಯಿಂಟ್ ಸಿ ಅನ್ನೋದು ಎಕ್ಸಿಸ್ಟ್ ಆಗಬೇಕು. ಅದು ಎಲ್ಲಿರಬೇಕು, ಕೊಟ್ಟಿರುವಂತಹ ಇಂಟರ್ವಲ್ ಅಲ್ಲೇ ಇರಬೇಕು. ನಾವು ಯಾವುದಾದ್ರೂ ತಗೊಳ್ಳೋ ಹಾಗಿಲ್ಲ, ಆ ಇಂಟರ್ವಲ್ ಅಲ್ಲೇ ಒಂದು ಪಾಯಿಂಟ್ ಎಕ್ಸಿಸ್ಟ್ ಆಗಬೇಕು. ಎಕ್ಸಿಸ್ಟ್ ಆದಾಗ ಸೊ ನಮಗೆ ಏನು ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗಬೇಕಪ್ಪ ಅಂದ್ರೆ ಎಫ್ ಆಫ್ ಸಿ ಇಸ್ ಗ್ರೇಟರ್ ದ್ಯಾನ್ ಎಫ್ ಆಫ್ ಎಕ್ಸ್ ಆಗಬೇಕು. ಇಟ್ ಮೀನ್ಸ್ ನಾವು ಯಾವುದೇ ವ್ಯಾಲ್ಯೂನ ಚೂಸ್ ಮಾಡ್ತಿರೋ, ಸೊ ಇಲ್ಲಿ ಎಕ್ಸ್ಗೆ ಯಾವುದೇ ಕಾರಣಕ್ಕೂ ಇದಕ್ಕಿಂತ ಅದೇನಾಗಲ್ಲ ಬಿಗ್ಗರ್ ವ್ಯಾಲ್ಯೂ ಆಗಬಾರ್ದು, ಲೆಸ್ ವ್ಯಾಲ್ಯೂ ಆಗಬೇಕು. ಅಂದ್ರೆ ಎಫ್ ಆಫ್ ಸಿನೇ ಮ್ಯಾಕ್ಸಿಮಮ್ ಇರಬೇಕು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು. ನಾವೆಲ್ಲಿ ಚೂಸ್ ಮಾಡಿದಾಗ ಇಂಟರ್ವಲ್ ಅಲ್ಲಿ ಚೂಸ್ ಮಾಡಿದಾಗ, ಆಗ ನಾವು ಎಫ್ ಆಫ್ ಸಿ ನ ನಾವೆಂತ ಕರಿತೀವಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಇನ್ ಐ ಅಂತ ಕರಿತೀವಿ. ಅಂಡ್ ದಟ್ ಪಾಯಿಂಟ್ ಸಿ ಅನ್ನು ನಾವೆಂತ ಕರಿತೀವಿ, ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಇನ್ ಐ ಅಂತ ಕರಿತಾ ಹೋಗ್ತೀವಿ. ನೋಡಿ, ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಸೊ ಎಫ್ ಅನ್ನೋ ಫಂಕ್ಷನ್ ನ ಒಂದು ಇಂಟರ್ವಲ್ ಅಲ್ಲಿ ಡಿಫೈನ್ ಮಾಡಿರ್ತಾರೆ. ನಾವೊಂದು ಪಾಯಿಂಟ್ ಅನ್ನ ಚೂಸ್ ಮಾಡ್ತೀನಿ, ಯಾವುದು ಇಂಟರ್ವಲ್ ಐ ಅಲ್ಲಿ. ಸೊ ನಾವು ಇನ್ ಕೇಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಎಫ್ ಆಫ್ ಸಿ ಮಸ್ಟ್ ಗ್ರೇಟರ್ ದ್ಯಾನ್ ಎಫ್ ಆಫ್ ಎಕ್ಸ್ ಆಗಬೇಕು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಐ. ಇಲ್ಲೇ ಗೊತ್ತಾಗ್ತಾ ಇದೆ
ನಾವು ಯಾವುದೇ ಎಕ್ಸ್ ವ್ಯಾಲ್ಯೂನ ಚೂಸ್ ಮಾಡ್ತಾ ಹೋದ್ರೂ ಇಲ್ಲಿರುವಂತಹ ವ್ಯಾಲ್ಯೂ ಎಫ್ ಆಫ್ ಸಿಗೆ ಏನಾಗಲ್ಲ ಗ್ರೇಟರ್ ದೆನ್ ಆಗಲ್ಲ. ಸೊ ಅಂತಹ ಸಿ ವ್ಯಾಲ್ಯೂನ ನಾವೆಂತ ಕರಿತೀವಿ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಸೊ ದೆನ್ ಎಫ್ ಆಫ್ ಸಿ ವ್ಯಾಲ್ಯೂನ ನಾವೆಂತ ಕರಿತೀವಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಅಂತ ಕರಿತೀವಿ. ಹಾಗಾದ್ರೆ ನೋಡೋಣ ಗ್ರಾಫಿಕಲ್ಲಿ ಹೆಂಗಿದೆಪ್ಪ, ಹೆಂಗ್ ನಾವು ಅದನ್ನ ಅನಲೈಸ್ ಮಾಡ್ಕೋಬಹುದು. ನೋಡಿ ನಾವು ಇದನ್ನ ಕರ್ವ್ ಅನ್ನ ನೋಡ್ತಾ ಇದ್ದಾಗ ನೋಡಿ ಹೆಂಗಿದೆ ಕರ್ವ್ ಈ ರೀತಿಯಾಗಿದೆ. ಸೊ ನೋಡಿ ಇಲ್ಲೇನಾಗ್ತಾ ಇದೆ, ಸೊ ಈ ರೀತಿಯಾಗಿ ಇಂಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಒಂದು ಸರ್ಟನ್ ಪಾಯಿಂಟ್ ಅಲ್ಲಿ ಇಲ್ಲಿ ಬರ್ತದೆ, ಇಲ್ಲಿಂದ ಅಗೇನ್ ಏನಾಗ್ತಾ ಹೋಗ್ತದೆ ಡಿಕ್ರೀಸಿಂಗ್ ಆಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ನೋಡಿ ಸೊ ಇಲ್ಲಿಂದ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇಲ್ಲಿ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಅದು ರೀಚ್ ಆಗಿ ಮತ್ತೆ ಅದೇನಾಗ್ತಾ ಹೋಗ್ತದೆ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಸೊ ಈ ಪಾಯಿಂಟ್ ಅಲ್ಲಿ ಯಾವುದಲ್ಲಿ, ಸೊ ಈ ಪಾಯಿಂಟ್ ಅಲ್ಲಿ ಮಾತ್ರ ಸೊ ನಮಗೆ ಈ ಫಂಕ್ಷನ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗ್ತಾ ಹೋಗ್ತದೆ. ಎಟ್ ದ ಪಾಯಿಂಟ್ ಅಲ್ಲಿ ಅದನ್ನ ಸಿ ಅಂತ ತಗೊಂಡಿದ್ದೀವಿ. ಸೊ ಸಿ ನಾವೆಂತ ಕರಿತೀವಿ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಸೊ ಈ ವ್ಯಾಲ್ಯೂನ ಸೊ ಕರೆಸ್ಪಾಂಡಿಂಗ್ ವ್ಯಾಲ್ಯೂನ ನಾವೆಂತ ಕರಿತಾ ಹೋಗ್ತೀವಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ನೋಡ್ಕೊಂಡು ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ನೋಡಿದ್ವಿ. ಮಿನಿಮಮ್ ವ್ಯಾಲ್ಯೂ ಅಂದ್ರೆ ಏನಂತ ಇರಬಹುದು. ಎಫ್ ಈಸ್ ಸೆಡ್ ಟು ಹ್ಯಾವ್ ಎ ಮಿನಿಮಮ್ ವ್ಯಾಲ್ಯೂ ಇನ್ ದ ಇಂಟರ್ವಲ್ ಐ. ಏನೋ ಒಂದು ಎಫ್ ಅನ್ನೋ ಫಂಕ್ಷನ್ is said to have a minimum value in the interval I, so as the same as maximum. So there exists a point C belongs to I. ಏನಾಗುತ್ತೆ, ಸೊ ಒಂದು ಇಂಟರ್ವಲ್ ಅಲ್ಲಿ ಒಂದು ಪಾಯಿಂಟ್ ಸಿ ಅನ್ನೋದು ಎಕ್ಸಿಸ್ಟ್ ಆಗ್ತದೆ, ಸಿ ಬಿಲಾಂಗ್ಸ್ ಟು ಐ ಸಚ್ ದಟ್ ಸೊ ಎಫ್ ಆಫ್ ಸಿ ಅನ್ನೋದು ಏನಾಗಿರ್ತದೆ ಸೊ ಲೆಸ್ ದ್ಯಾನ್ ಎಫ್ ಆಫ್ ಎಕ್ಸ್ ಆಗುತ್ತೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದ ಇಂಟರ್ವಲ್ ಐ ಅಲ್ಲಿ. ನಾವು ಇಂಟರ್ವಲ್ ಅಲ್ಲಿ ಯಾವುದೇ ಎಲಿಮೆಂಟ್ಸ್ ನ ಚೂಸ್ ಮಾಡಿಕೊಂಡ್ರು ಸೊ ಎಫ್ ಆಫ್ ಸಿ ಅನ್ನೋದು ಏನಾಗುತ್ತೆ ಲೆಸ್ ದ್ಯಾನ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ಆ ರೀತಿಯಾಗಾದ್ರೆ ಸೊ ಆಗ ಎಫ್ ಆಫ್ ಸಿ ಅನ್ನ ನಾವೇಂತ ಕರಿತೀವಿ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಇನ್ ಐ ಅಂತ ಕರಿತಾ ಹೋಗ್ತೀವಿ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಇನ್ ಐ ಅಂತ ಕರಿತಾ ಹೋಗ್ತೀವಿ. ಅಂಡ್ ದಟ್ ಪಾಯಿಂಟ್ ಸಿ ಬರ್ತದಲ್ವಾ, ಯಾವ ಪಾಯಿಂಟ್ ಅಲ್ಲಿ ಮಿನಿಮಮ್ ಬರ್ತದೋ ಅದನ್ನ ನಾವೆಂತ ಕರಿತಾ ಹೋಗ್ತೀವಿ ಪಾಯಿಂಟ್ ಆಫ್ ಮಿನಿಮಮ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ಅದೆಂತ ಕರಿತೀವಿ ಪಾಯಿಂಟ್ ಆಫ್ ಮಿನಿಮಮ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಮ್ಯಾಕ್ಸಿಮಮ್ ಆಯಿತು, ಸೊ ಮಿನಿಮಮ್ ಆಯಿತು. ನೆಕ್ಸ್ಟ್ ನೋಡಿ ಎಫ್ ಈಸ್ ಸೆಡ್ ಟು ಮೂರನೇದು, ಎಫ್ ಈಸ್ ಸೆಡ್ ಟು ಹ್ಯಾವ್ ಆನ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಇನ್ ಐ. ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ ಸಿ, ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತ ಹೇಳ್ತಿದ್ವಿ, ಪಾಯಿಂಟ್ ಸಿ ಬಿಲಾಂಗ್ಸ್ ಟು ಐ ಸಚ್ ದಟ್ ಎಫ್ ಆಫ್ ಸಿ ಈಸ್ ಐದರ್ ಎ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆರ್ ಎ ಏನಾಗಿರ್ತದೋ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಇನ್ ಐ ಆಗಿರ್ತದೆ. ಸೊ ಅವಾಗ ನಾವೆಂತ ಕರಿತಾ ಹೋಗ್ತೀವಿ ಐದರ್ ನೋಡಿ ಆ ಪಾಯಿಂಟ್ ಏನಾಗಿರ್ಬೇಕು ಐದರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆದ್ರೂ ಆಗಿರ್ಬೇಕು ಮಿನಿಮಮ್ ವ್ಯಾಲ್ಯೂ ಆದ್ರೂ ಆಗಿರ್ಬೇಕು. ಸೊ ಅಂತಹದನ್ನ ನಾವೇನಂತ ಕರಿತಾ ಹೋಗ್ತೀವಪ್ಪ ಅಂತಂಗಿನ ಸೊ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ಅದೆಲ್ಲಿರ್ಬೇಕು ಇಂಟರ್ವಲ್ ಐ ಅಲ್ಲೇ. ಸೊ ಏನಾಗಿದೆ ಸೊ ಎಫ್ ಆಫ್ ಸಿ ನಾವೆಂತ ಕರಿತಾ ಹೋಗ್ತೀವಿ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆಫ್ ಎಫ್ ಅಂತ ಕರಿತಾ ಹೋಗ್ತೀವಿ. ದಟ್ ಪಾಯಿಂಟ್ ಸಿ ನಾವೆಂತ ಕರಿತಾ ಹೋಗ್ತೀವಿ ಎಕ್ಸ್ಟ್ರೀಮ್ ಪಾಯಿಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ದಿಸ್ ಆರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಪಾಯಿಂಟ್ ಆಫ್ ಮ್ಯಾಕ್ಸಿಮಾ, ಮಿನಿಮಮ್ ವ್ಯಾಲ್ಯೂ, ಪಾಯಿಂಟ್ ಆಫ್ ಮಿನಿಮಾ, ನೆಕ್ಸ್ಟ್ ಎಕ್ಸ್ಟ್ರೀಮ್ ವ್ಯಾಲ್ಯೂ, ನೆಕ್ಸ್ಟ್ ಏನಾಗುತ್ತೆ ಎಕ್ಸ್ಟ್ರೀಮ್ ಪಾಯಿಂಟ್ ಅನ್ನೋದು ನೋಡ್ತಾ ಹೋಗ್ತೀವಿ. ರೈಟ್. ಸೊ ನೋಡ್ತಾ ಹೋಗೋಣ. ಈಗ ನಾನು ಹೇಳಿದೆ ಪಾಯಿಂಟ್ ಆಫ್ ಮಿನಿಮಾ ಅಂತ ಹೇಳ್ತಾ ಹೋಗಿದೆ. ಗ್ರಾಫಿಕಲ್ಲಿ ಹೆಂಗಿರ್ಬೋದಪ್ಪ ನೋಡಿ, ಒಂದು ಕರ್ವ್ ಇದೆ. ಸೊ ನಾವು ಕರ್ವನ್ನ ತಗೊಂಡಾಗ ಇದೇನಾಗ್ತಾ ಹೋಗ್ತಾ ಇದೆ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಲ್ವಾ. ಒಂದು ಸರ್ಟನ್ ಪಾಯಿಂಟ್ ಇಲ್ಲಿ ಬಂತು, ಯಾವ ಪಾಯಿಂಟು ಈ ಪಾಯಿಂಟಿಗೆ ಬಂದಿದೆ. ಸೊ ಈ ಪಾಯಿಂಟ್ ಆದ ನಂತರದಲ್ಲಿ ಅದೇನಾಗ್ತಾ ಹೋಗ್ತಾ ಇದೆ ಇನ್ಕ್ರೀಸಿಂಗ್ ಆಗ್ತಾ ಹೋಗ್ತಾ ಇದೆ ಹೌದಲ್ವಾ. ಇಲ್ಲಿ ನೋಡಿ ಇಲ್ಲಿಂದ ಏನಾಗಿದೆ ಸೊ ಎಫ್ ಆಫ್ ವ್ಯಾಲ್ಯೂ ಏನಾಗ್ತಾ ಹೋಗ್ತದೆ ಡಿಕ್ರೀಸ್ ಆಗ್ತಾ ಹೋಗ್ತದೆ, ಒಂದು ಪಾಯಿಂಟ್ ಆಗಿದೆ ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಸೊ ದಿಸ್ ಈಸ್ ದ ನಾವೆಂತ ಕರಿತಾ ಹೋಗಿರ್ಬೋದು ಸೊ ಮಿನಿಮಮ್ ವ್ಯಾಲ್ಯೂ ಅಂತ ಕರಿಬಹುದು. ಆದರೆ ಈ ಕರೆಸ್ಪಾಂಡಿಂಗ್ ಪಾಯಿಂಟ್ ಅನ್ನ ಈ ಸಿ ಪಾಯಿಂಟ್ ಅನ್ನ ನಾವೆಂತ ಕರಿತಾ ಹೋಗ್ತೀವಿ ಪಾಯಿಂಟ್ ಆಫ್ ಮಿನಿಮಮ್ ಅಂತ ಕರಿತಾ ಹೋಗ್ತೀವಿ. ಅಂತ ಕರಿತಾ ಹೋಗ್ತೀವಿ ಪಾಯಿಂಟ್ ಆಫ್ ಮಿನಿಮಮ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಅದರಲ್ಲಿ ಈಗ ಲೋಕಲ್ ಮ್ಯಾಕ್ಸಿಮಾ ಅಂಡ್ ಲೋಕಲ್ ಮಿನಿಮಾ ಅಂದ್ರೆ ಹೆಂಗಿರಬಹುದು. ಲೆಟ್ ಎಫ್ ಬಿ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್. ನಾವೇನ್ ಮಾಡ್ತಾ ಇದ್ವಿ ಈಗ ಲೋಕಲ್ ಮ್ಯಾಕ್ಸಿಮಾ ಮತ್ತೆ ಲೋಕಲ್ ಮಿನಿಮಾ ನೋಡ್ತಾ ಇದ್ವಿ. ನಾವು ಲಾಸ್ಟ್ ಅಲ್ಲಿ ನಾವೇನ್ ನೋಡಿದ್ವಿ ಮಿನಿಮಮ್ ಮ್ಯಾಕ್ಸಿಮಮ್ ನೋಡಿದ್ವಿ. ಈಗ ನಾವೇನು ಲೋಕಲ್ ಮಿನಿಮಾ ಲೋಕಲ್ ಮ್ಯಾಕ್ಸಿಮಾ ಅಂತ ನೋಡ್ತಾ ಹೋಗೋಣ. ಲೆಟ್ ಎಫ್ ಬಿ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್.
and let C be an interior point in the domain F. C ಏನಾಗಿರ್ಬೇಕು, ಅದು ಇಂಟೀರಿಯರ್ ಪಾಯಿಂಟ್ ಆಗಿರಬೇಕು, in the domain F ಆಗಿರಬೇಕು. ಓಕೆನಾ? then C is called point of local maxima. ಆ C ಅನ್ನೋ ಪಾಯಿಂಟ್ ಅನ್ನ ನಾವೆಂತ ಕರಿಬೇಕು, ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿಬೇಕಂದ್ರೆ ಇಫ್ ದೇರ್ ಈಸ್ ಆನ್ H greater than 0 such that f of C greater than f of x ಆಗಿರಬೇಕು for all x belongs to C minus h, C plus h. ನೋಡಿ, ಒಂದು ನೈಬರ್ಹುಡ್ ಅಲ್ಲಿ ನಾವೊಂದು ಇಂಟರ್ವಲ್ ತಗೊಂಡಿರ್ತೀವಿ, ಆ ನೈಬರ್ಹುಡ್ ಅಲ್ಲಿ ಸೊ ಈ ಎಫ್ ಆಫ್ ಸಿ ಅನ್ನೋದು ಮ್ಯಾಕ್ಸಿಮಮ್ ಆಗಬೇಕು ಎಫ್ ಆಫ್ ಎಕ್ಸ್ಗೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದಟ್ ಇಂಟರ್ವಲ್ ಅಲ್ಲಿ. ಆ ಒಂದು ಪರ್ಟಿಕ್ಯುಲರ್ ಇಂಟರ್ವಲ್ ಅಲ್ಲೇ ನೋಡ್ತಾ ಹೋಗ್ತೀವಿ. ಓಕೆನಾ? ನಾವೀಗ ನಾವೇನ್ ಮಾಡ್ಬೋದಪ್ಪ, ಇದನ್ನ ಹೆಂಗೆ ಕಂಪೇರ್ ಮಾಡ್ಕೋಬಹುದಪ್ಪ ಅಂತಂದ್ರೆ, ಸೊ ಒಂದು ನಾವೀಗ ಯಾವುದೋ ಒಂದು ಊರನ್ನ ತಗೊಂಡಾಗ, ಹೌದಲ್ವಾ? ಸೊ ಅಲ್ಲಿ ಏನಾಗಿರ್ತದೆ, ಪ್ರತಿಯೊಂದು ಏರಿಯಾಗೆ ಒಬ್ಬೊಬ್ಬರು ಮೆಂಬರ್ ಇರ್ತಾ ಹೋಗ್ತಾರೆ. ಸೊ ಆ ಮೆಂಬರ್ನ ನಾವೇನಂತ ಹೇಳ್ಬೋದಪ್ಪ ಅಂದ್ರೆ ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ ಅಂತ ಹೇಳ್ತಾ ಹೋಗಬಹುದು. ಓಕೆನಾ? ರೈಟ್. ಸೊ ಹಾಗಾದ್ರೆ ಅದೇ ರೀತಿಯಾಗಿ ನಾವು ಹೇಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನಾವೇನ್ ಮಾಡ್ಬೋದು, ಈಗ ಒಂದು ಏರಿಯಾ ಕನ್ಸಿಡರ್ ಮಾಡ್ಕೊಂಡಾಗ ಯಾವುದೋ ಒಬ್ಬ ವ್ಯಕ್ತಿ ಏನಾಗಿದ್ದಾನೆ, ಆ ಏರಿಯಾಕ್ಕೆ ಮೆಂಬರ್ ಆಗಿರ್ತಾನೆ. ಅಂಥವ್ರನ್ನ ನಾವೆಂತ ಕರಿಬಹುದಪ್ಪ ಅಂದ್ರೆ ಇದಕ್ಕೆ ಕಂಪೇರ್ ಮಾಡ್ಕೊಂಡಾಗ ಸೊ ಲೋಕಲ್ ಮಿನಿಮಾ ಅಥವಾ ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತಾ ಹೋಗಬಹುದು. ಏನಾಗಿರ್ಬೇಕು, ಎಫ್ ಆಫ್ ಸಿ ಮಸ್ಟ್ ಗ್ರೇಟರ್ ದನ್ ಎಫ್ ಆಫ್ ಎಕ್ಸ್ ಹಾಕಿದ್ರೆ ಸೊ ಅಂತಹ ಪಾಯಿಂಟ್ ಸಿ ಅನ್ನು ನಾವೆಂತ ಕರಿತಾ ಹೋಗ್ತೀವಿ, ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತಾ ಹೋಗ್ತೀವಿ. ಸೊ ವೇರ್ ಎಫ್ ಆಫ್ ಸಿ ಈಸ್ ಕಾಲ್ಡ್ ಲೋಕಲ್ ಮ್ಯಾಕ್ಸಿಮಾ, ವ್ಯಾಲ್ಯೂ ಆಫ್ ಏನಾಗುತ್ತೆ, ಎಫ್ ಆಗುತ್ತೆ. ದೆನ್ ಸೊ ಸಿ ಈಸ್ ಕಾಲ್ಡ್ ಎ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಇಫ್ ದೇರ್ ಈಸ್ ಆನ್ ಎಚ್ ಗ್ರೇಟರ್ ದ್ಯಾನ್ 0. if there is an h greater than 0 such that f of c is less than f of x ಆಗಬೇಕು. ಏನಿದೆ ಇಲ್ಲಿ c ಅನ್ನೋದು f of c, ನೋಡಿ ಇಲ್ಲಿ f of c greater than f of x ಆಗಿತ್ತು. ಸೊ f of c is less than ಏನಾಗಬೇಕು, f of x ಆಗಬೇಕು for all x belongs to where c minus h, c plus h ಆಗಬೇಕು. ಹಂಗಿದ್ರೆ ಮಾತ್ರನೇ ಸೊ ಎಫ್ ಆಫ್ ಸಿ ನಾವೆಂತ ಕರಿತೀವಿ, ಲೋಕಲ್ ಮಿನಿಮಮ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸಿ ನಾವೆಂತ ಕರಿಬಹುದು, ಪಾಯಿಂಟ್ ಆಫ್ ಲೋಕಲ್ ಮಿನಿಮಮ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಸೊ ಇಲ್ಲಿ ಸಿ ನಾವೆಂತ ಕರಿಬಹುದು, ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತಾ ಹೋಗಬಹುದು. ಸೊ ದಿಸ್ ಈಸ್ ದ ಡೆಫಿನಿಷನ್ ಫಾರ್ ಲೋಕಲ್ ಮ್ಯಾಕ್ಸಿಮಾ ಅಂಡ್ ಲೋಕಲ್ ಮಿನಿಮಾ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಹಾಗಾದ್ರೆ ಗ್ರಾಫಿಕಲಿ ಹೆಂಗೆ ರೆಪ್ರೆಸೆಂಟೇಷನ್ ಮಾಡ್ಬೋದಪ್ಪ ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾದಲ್ಲಿ? ಓಕೆನಾ? ಸೊ ನೋಡಿ, ಈಗ ನಮಗೇನಾಗ್ತಾ ಇದೆ, ನಾವೊಂದು ಕರ್ವನ್ನು ಡ್ರಾ ಮಾಡ್ತಾ ಇದ್ವಿ. ಸೊ ಇದು ಇನ್ಕ್ರೀಸಿಂಗ್ ಆಗ್ತಾ ಇದೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಿದೆ, ಗ್ರೇಟರ್ ದ್ಯಾನ್ 0 ಆಗಿದೆ. ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 0 ಎಟ್ ದಿಸ್ ಪಾಯಿಂಟ್ ಆಗಿದೆ. ಅಗೇನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಿದೆ, ಲೆಸ್ ದ್ಯಾನ್ 0 ಆಗಿದೆ. ಹಾಗಾದ್ರೆ ಈ ಅನ್ನು ನೋಡಿ, ಈ ಇಂಟರ್ವಲ್ ಅಲ್ಲಿ ಮಾತ್ರನೇ ಸೊ ಇಲ್ಲಿ ನಮ್ಗೆ ಏನಾಗ್ತದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರೋದ್ರಿಂದ ಅದನ್ನ ಅಂತ ಕರಿತೀವಿ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತೀವಿ, ಅಥವಾ ಲೋಕಲ್ ಮ್ಯಾಕ್ಸಿಮಮ್ ಪಾಯಿಂಟ್ ಅಂತ ಕರಿತೀವಿ. ಹಾಗಾದ್ರೆ ಎಫ್ ಆಫ್ ಸಿ ನಾವೆಂತ ಕರಿಬಹುದು, ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ದಿಸ್ ಇಸ್ ಈ ಪಾಯಿಂಟ್ಸ್ ಇದೇನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇದು ಕೂಡ ಏನಾಗ್ತಾ ಇದೆ, ಡಿಕ್ರೀಸ್ ಆದ ಕೂಡ ಆಮೇಲೆ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ಈ ಎಫ್ ಡ್ಯಾಶ್ ಆಫ್ ಸಿ ಇಲ್ಲಿ ಏನಾಗಿದೆ, 0 ಆಗಿದೆ. ಹಾಗಾದ್ರೆ ಈ ಇಂಟರ್ವಲ್ ಅಲ್ಲಿ, ಈ ನೈಬರ್ಹುಡ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡು, ಇಲ್ಲಿ ಈ ಪಾಯಿಂಟ್ ಸಿ ಅನ್ನೋ ನೈಬರ್ಹುಡ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡಾಗ ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಯಿತು. ಇದನ್ನ ನಾವು ಕರಿತೀವಿ, ಸಾರಿ ಮಿನಿಮಮ್ ವ್ಯಾಲ್ಯೂ ಆಯಿತು. ಇದನ್ನ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಅಂತ ಕರಿತೀವಿ. ಈ ಪಾಯಿಂಟ್ ಸಿ ಅನ್ನ ಲೋಕಲ್ ಮಿನಿಮಮ್ ಪಾಯಿಂಟ್ ಅಂತ ಕೇಳ್ಬೋದು. ಅದೇ ರೀತಿಗೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದಾಗ ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ನೋಡಿ, ಇಲ್ಲಿಂದ ಇಲ್ಲಿಗಿದೆ ಅದಲ್ವಾ. ಸೊ ನಾವು ಈ ಏರಿಯಾದಿಂದ ಈ ಏರಿಯಾ ಕನ್ಸಿಡರ್ ಮಾಡ್ಕೊಂಡಾಗ ಸೊ ಇಲ್ಲಿ ಎಫ್ ಡ್ಯಾಶ್ ಆಫ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಇಲ್ಲಿ ಕಾನ್ಸ್ಟೆಂಟ್ ಬರ್ತಾ ಇದೆ. ಸೊ ಈ ಪಾಯಿಂಟ್ ಅಲ್ಲಿ ನಮಗೇನು ಬರ್ತಾ ಇದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತದೆ. ಹಾಗಾದ್ರೆ ಈ ಇಂಟರ್ವಲ್ಗೆ ಕನ್ಸಿಡರ್ ಮಾಡ್ಕೊಂಡಾಗ ದಟ್ ಈಸ್ ಸೊ C1 ನೈಬರ್ಹುಡ್ ಕನ್ಸಿಡರ್ ಮಾಡ್ಕೊಂಡಾಗ ಈ ಪಾಯಿಂಟ್ ಅಲ್ಲಿ ನಮಗೇನು ಬರ್ತಾ ಹೋಗ್ತದೆ, ಮ್ಯಾಕ್ಸಿಮಮ್ ಬರ್ತದೆ. ಅದನ್ನ ನಾವೆಂತ ಕರಿತೀವಿ, ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿಬಹುದು. ಓಕೆನಾ? ಅದೇ ರೀತಿಯಾಗಿ ನಾವೇನು ಮಾಡ್ತಾ ಹೋಗೋಣಾಗ, ಸೊ ಈ ಇಂಟರ್ವಲ್ ಅನ್ನು ತಗೊಂಡಾಗ ಎಟ್ ದ ಪಾಯಿಂಟ್ ಆಫ್ ಸಿ ನೈಬರ್ಹುಡ್ ಅನ್ನು ಕನ್ಸಿಡರ್ ಮಾಡ್ಕೊಂಡಾಗ ಈ ಕರ್ವ್ ಅನ್ನು ನೋಡಿದಾಗ ಇದೇನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ಸೊ ಈ ಪಾಯಿಂಟ್ ಅನ್ನ ಎಟ್ ದ ಪಾಯಿಂಟ್ C2 ಅಲ್ಲಿ ನಾವೆಂತ ಕರಿಬಹುದು, ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಅಂತ ಹೇಳ್ಬಹುದು. ಎಂತ ಹೇಳ್ಬೋದು, ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಅಂತ ಹೇಳ್ಬಹುದು.
ಓಕೆನಾ, ಯಾವುದನ್ನ C2ನ. ಅಗೇನ್ ನಾವು ನೋಡ್ಬೋದು C3. ಇಲ್ಲಿ C3 ನಮಗೇನು ಬಂದಿದೆ, ಶಾರ್ಪ್ ಎಡ್ಸ್ ಬಂದಿರೋದ್ರಿಂದ, ಯಾವುದೋ ಒಂದು ಕರ್ವಲ್ಲಿ ಶಾರ್ಪ್ ಎಡ್ಸ್ ಬಂದಿರೋದ್ರಿಂದ ಸೊ ನಮಗೆ ಅಲ್ಲಿ ಸೊ ಒಂದೇ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವೇನಂತ ಕರಿತೀವಿ, ಅದನ್ನ ನಾಟ್ ಡಿಫ್ರೆನ್ಷಿಯಬಲ್ ಅಂತ ಕರಿತಾ ಹೋಗ್ತೀವಿ ಅದಲ್ವಾ. ಅಗೇನ್ ಈ ಪಾಯಿಂಟ್ ಅಲ್ಲಿ ಕೂಡ ನಾವೇನ್ ಮಾಡ್ಬೋದು, ಮೋರ್ ದ್ಯಾನ್ ಒನ್ ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡ್ಬೋದು. ಹಾಗಾಗಿ ಈ ಪಾಯಿಂಟ್ ಅಲ್ಲಿ ಕೂಡ ಅದೇನಾಗಲ್ಲ, ಡಿಫ್ರೆನ್ಷಿಯಬಲ್ ಆಗಲ್ಲ. ಹಾಗಾದ್ರೆ ಸೊ C3ನ ನಾನು ಅಂತ ಕರಿತೀನಿ ಪಾಯಿಂಟ್ ಆಫ್ ನಾನ್ ಡಿಫರೆನ್ಷಿಯಬಿಲಿಟಿ ಅಂಡ್ ದ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತೀವಿ. ಈ ಸಿ ಅನ್ನೋ ಪಾಯಿಂಟ್ ಈ ನೈಬರ್ಹುಡ್ ಅಲ್ಲಿ ಏನು ಕರಿತೀವಿ, ಪಾಯಿಂಟ್ ಆಫ್ ನಾನ್ ಡಿಫರೆನ್ಷಿಯಬಿಲಿಟಿ ಅಂಡ್ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಅಂತ ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೋದಪ್ಪ ಅಂದ್ರೆ ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ ನಾವೇನ್ ಮಾಡ್ತಾ ಹೋಗ್ಬಹುದು, ನೋಡ್ತಾ ಹೋಗಬಹುದು. ಓಕೆನಾ, ರೈಟ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಲ್ಲೊಂದು ಥಿಯರಮ್ ಇದೆ. ಥಿಯರಮ್ ಏನ್ ಹೇಳ್ತಿದೆಯಪ್ಪ ಅಂದ್ರಿಗಿನ, ಲೆಟ್ ಎಫ್ ಬಿ ಎ ಫಂಕ್ಷನ್ ಡಿಫೈನ್ ಆನ್ ಆನ್ ಓಪನ್ ಇಂಟರ್ವಲ್ ಐ. ಸಪೋಸ್ ಸಿ ಬಿಲಾಂಗ್ಸ್ ಟು ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಬಿಲಾಂಗ್ಸ್ ಟು ಎಲ್ಲಿದೆ, ಇಂಟರ್ವಲ್ ಅಲ್ಲೇ. ಬಿ ಎನಿ ಪಾಯಿಂಟ್ ಇಫ್ f has a local maxima or a local minima at x is equals to c, then either f dash of c is equals to 0 or f is ಏನಾಗಬೇಕು, ನಾಟ್ ಡಿಫರೆನ್ಷಿಯಬಲ್ ಅಟ್ c ಆಗಬೇಕು. ನಾವು ನೋಡಿದ್ವಿ ಲಾಸ್ಟ್ ಗ್ರಾಫ್ ಅಲ್ಲಿ, ನಮಗೆ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಆಗಬೇಕಂದ್ರೆ ಏನಾಗಬೇಕು, ಎಫ್ ಡ್ಯಾಶ್ ಆಫ್ ದಟ್ C1 0, ಸೊ ಎಫ್ ಡ್ಯಾಶ್ ಆಫ್ C2 0 ಆಯಿತು. ಅಗೇನ್ ಇಲ್ಲಿ ಏನಾಯಿತು, ನಾನ್ ಡಿಫರೆನ್ಷಿಯಬಲ್ ಆಯಿತು. ಸೊ ಈ ರೀತಿಯಾಗಿದ್ದರೆ ಸೊ ನಮಗೇನು ಎಕ್ಸಿಸ್ಟ್ ಆಗುತ್ತೆ, ಲೋಕಲ್ ಮ್ಯಾಕ್ಸಿಮಮ್ ಎಕ್ಸಿಸ್ಟ್ ಆಗುತ್ತೆ, ಅದೇ ರೀತಿಯಾಗಿ ಲೋಕಲ್ ಮಿನಿಮಮ್ ಎಕ್ಸಿಸ್ಟ್ ಆಗ್ತದೆ. ಓಕೆನಾ, ನೆಕ್ಸ್ಟ್ ಅದೇನು ನೋಟ್ 2 ಹೇಳ್ತದೆ, ದ ಕನ್ವರ್ಸ್ ಆಫ್ ಅಬೋ ಥಿಯರಮ್ ನೀಡ್ ನಾಟ್ ಬಿ ಟ್ರೂ, ದಟ್ ಈಸ್ ಎ ಪಾಯಿಂಟ್ ಅಟ್ ವಿಚ್ ದ ಡೆರಿವೇಟಿವ್ ವ್ಯಾನಿಷಸ್ ನೀಡ್ ನಾಟ್ ಟು ಬಿ ಎ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಆರ್ ಲೋಕಲ್ ಮಿನಿಮಾ. ನಾವಿಲ್ಲಿ ನೋಡ್ತಾ ಇದ್ವಿ ಅಲ್ವಾ, ಈ ಪಾಯಿಂಟ್ ಅನ್ನು ನೋಡಿದಾಗ ಏನು ಎಕ್ಸಿಸ್ಟ್ ಆಗ್ತೈತೆ ನಮಗೆ, ಸೊ ಲೋಕಲ್ ಮ್ಯಾಕ್ಸಿಮಾ ಎಕ್ಸಿಸ್ಟ್ ಆಯಿತು, ಲೋಕಲ್ ಮಿನಿಮಾ ಎಕ್ಸಿಸ್ಟ್ ಆಯಿತು. ಬಟ್ ಇಲ್ಲೊಂದು ಕರ್ವ್ ಕಾಣಿಸ್ತಾ ಇದೆ ನೋಡಿ ಅಲ್ವಾ. ಅದಕ್ಕೆ ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್, ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, 3x² ಆಗುತ್ತೆ. ಅಟ್ ದ ಪಾಯಿಂಟ್ 0 ಏನಾಗುತ್ತೆ, 0 ಆಗುತ್ತೆ. ನೋಡಿ ಎಟ್ ದ ಪಾಯಿಂಟ್ 0 ಈ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಸೊ ಮತ್ತೆ ಇನ್ಕ್ರೀಸಿಂಗ್ ಆಗ್ತಾ ಇದೆ. ಅಗೇನ್ ಇದೇ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಡಿಕ್ರೀಸಿಂಗ್ ಆಗ್ತಾ ಇದೆ. ಬಟ್ ಇದು ಏನಾಗುತ್ತೆ ಇಲ್ಲಿ, ಸೊ ಡಿಫರೆನ್ಷಿಯಬಲ್ ಆಗ್ತಾ ಇದೆ, ಹೌದಲ್ವಾ. ಸೊ ಹಾಗಾದ್ರೆ ಸೊ ಬಟ್ ನೈದರ್ ಎ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ನಾರ್ ಎ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ, ಇಟ್ ಇಸ್ ಎ ಪಾಯಿಂಟ್ ಆಫ್ ನಾವೆಂತ ಕರಿಬೋದು, ಇನ್ಫ್ಲೆಕ್ಷನ್ ಅಂತ ಕರಿಬೋದು. ನಾವೆಂತ ಕರಿತೀವಿ ಇದನ್ನ, ಸೊ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತೀವಿ. ಯಾವ ಪಾಯಿಂಟ್ ಅಲ್ಲಿ ನಮಗೆ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂನು ಸಿಗಲ್ಲೋ, ಲೋಕಲ್ ಮಿನಿಮಮ್ ವ್ಯಾಲ್ಯೂನು ಸಿಗಲ್ಲೋ, ಅಂತಹ ಪಾಯಿಂಟ್ ಅನ್ನ ದ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತಾ ಹೋಗ್ತೀವಿ. ಅಂತ ಕರಿತೀವಿ, ದ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಹಾಗಾದ್ರೆ ವರ್ಕಿಂಗ್ ರೂಲ್ ಫಾರ್ ಫೈಂಡಿಂಗ್ ಎ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಆರ್ ಅ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ. ಸೊ ನಾವು ಹೇಗೆ ಸೊ ಒಂದು ಗಿವನ್ ಫಂಕ್ಷನ್ಗೆ ಸೊ ಲೋಕಲ್ ಮ್ಯಾಕ್ಸಿಮಾನ ಲೋಕಲ್ ಮಿನಿಮಾನ ಹೇಗೆ ಫೈಂಡ್ ಔಟ್ ಮಾಡ್ತಾ ಹೋಗಬಹುದು ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ನಾವೇ ನೋಡ್ತಾ ಹೋಗೋಣ, ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಅನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಮುಖಾಂತರ ನಾವೊಂದು ಫಂಕ್ಷನ್ಗೆ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಏನು ಹೇಳುತ್ತೆ ಡೆಫಿನೇಷನ್ ನೋಡ್ತಾ ಹೋಗೋಣ. ಲೆಟ್ ಎಫ್ ಬಿ ಎ ಫಂಕ್ಷನ್ ಡಿಫೈನ್ ಆನ್ ಓಪನ್ ಇಂಟರ್ವಲ್ ಐ and c belongs to i, then ನಾವು ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂತ ಹೇಳಬೇಕಂದ್ರೆ ಒಂದು ಪಾಯಿಂಟ್ ಅನ್ನು ಚೂಸ್ ಮಾಡಬೇಕು ಕೊಟ್ಟಿರುವಂತಹ ಇಂಟರ್ವಲ್ ಅಲ್ಲಿ. ಸೊ ದಟ್ ಐ ಆಮ್ ಚೂಸಿಂಗ್ ಎ ಪಾಯಿಂಟ್ c belongs to where interval i. then so first ಪಾಯಿಂಟ್ ತಗೊಳ್ತೀನಿ, c is a point of local maxima of f. c is a point of local maxima of f. ಹಾಗಾದ್ರೆ ಫಸ್ಟ್ ಕಂಡೀಷನ್ ನಾವೇನು ನೋಡ್ಕೋಬೇಕು, ಫಸ್ಟ್ ಡೆರಿವೇಟಿವ್ ಅಟ್ ದ ಪಾಯಿಂಟ್ c is equals ನಾವೇನು ತಗೊಳ್ಬೇಕು, 0 ತಗೊಳ್ಬೇಕು. ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಆಗಬೇಕು, 0 ಆಗಬೇಕು. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನಾಗಬೇಕಪ್ಪ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಪಾಸಿಟಿವ್ ಅಟ್ ಎವ್ರಿ ಪಾಯಿಂಟ್ ಸಫಿಷಿಯೆಂಟ್ಲಿ ಕ್ಲೋಸ್ಡ್ ಟು ಅಂಡ್ ಟು ದಿ ಲೆಫ್ಟ್ ಆಫ್ ಸಿಗೆ. ಅಂದರೆ ಸೊ ಒಂದು ಪಾಯಿಂಟ್ ಸಿ ಇದೆ ಅಂತ ಅನ್ಕೋಣ, ಸಿಗೆ ಲೆಫ್ಟಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ನೆಕ್ಸ್ಟ್ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಅಟ್ ಎವ್ರಿ ಪಾಯಿಂಟ್ ಸಫಿಷಿಯೆಂಟ್ಲಿ ಕ್ಲೋಸ್ ಟು ಅಂಡ್ ಟು
ದಿ ರೈಟ್ ಆಫ್ ಸಿ. ಸೊ ಈ ರೈಟ್ ಅಲ್ಲಿ ಏನಾಗ್ತಾ ಇರಬೇಕು, ಪಾಸಿಟಿವ್ ಆಗಿರಬೇಕು ಅಲ್ವಾ. ಸಾರಿ, ಇಲ್ಲಿ ಏನಾಗಿರ್ಬೇಕು, ಎಫ್ ಡ್ಯಾಶ್ ಎಫ್ ನೆಗೆಟಿವ್ ಆಗಿರ್ಬೇಕು. ಅಂದ್ರೆ ಸೈನ್ ಇಲ್ಲಿಂದ ಎಲ್ಲಿ ಚೇಂಜ್ ಆಗಬೇಕು, ಸೊ ಪಾಸಿಟಿವ್ ಇಂದ ಎಲ್ಲಿ ಹೋಗ್ಬೇಕು, ನೆಗೆಟಿವ್ ಆಗಬೇಕು. ಓಕೆನಾ. ಸೊ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಫ್ಟ್ ಟು ದಿ ಸಿ ಏನಾಗಬೇಕು, ಪಾಸಿಟಿವ್ ಇರಬೇಕು. ಸೊ ರೈಟ್ ಟು ದಿ ಸಿ ಏನಾಗಬೇಕು, ನೆಗೆಟಿವ್ ಆಗಬೇಕು. ಯಾವುದು, ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಹಂಗಾದಾಗ ಸೊ ಆ ಪಾಯಿಂಟ್ ಸಿ ಅನ್ನ ನಾವೆಂತ ಕರಿತೀವಿ, ಲೋಕಲ್ ಮ್ಯಾಕ್ಸಿಮಮ್ ಅಂತ ಕರಿತಾ ಹೋಗ್ತೀವಿ. ಲೋಕಲ್ ಮ್ಯಾಕ್ಸಿಮಾ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಲೋಕಲ್ ಮಿನಿಮಾ ಅಂದ್ರೆ ಹೇಗೆ ಫೈಂಡ್ ಔಟ್ ಮಾಡ್ಬೋದಪ್ಪ, ಸೇಮ್ ಆಸ್ ಯೂಸ್ವಲಿ. ಸೊ ಸಿ ಈಸ್ ಎ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಆಫ್ ಎಫ್ ಇಫ್ ಫಸ್ಟ್ ಕಂಡೀಷನ್ ಏನು, ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 0. ಹಾಗಾದ್ರೆ ಇಲ್ಲಿ ಒಂದು ಸಿ ಇದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಅಟ್ ಎವ್ರಿ ಪಾಯಿಂಟ್ ಸಫಿಷಿಯಂಟ್ಲಿ ಕ್ಲೋಸ್ ಟು ಅಂಡ್ ಟು ದಿ ಲೆಫ್ಟ್ ಆಫ್ ಸಿ. ಸೊ ಲೆಫ್ಟ್ ಆಫ್ ಸಿ ಅಲ್ಲಿ ಇದೇನಾಗಿರ್ಬೇಕು, ನೆಗೆಟಿವ್ ಆಗಿರಬೇಕು. ಅಗೇನ್ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಸ್ಟ್ ಬಿ ಪಾಸಿಟಿವ್ ಆಗಿರಬೇಕು. ಸೊ ಅಟ್ ಎವ್ರಿ ಪಾಯಿಂಟ್ ಸಫಿಷಿಯಂಟ್ಲಿ ಕ್ಲೋಸ್ ಟು ಅಂಡ್ ಟು ದಿ ರೈಟ್ ಆಫ್ ಸಿ. ರೈಟ್ ಆಫ್ ಸಿ ಅಲ್ಲಿ ಏನಾಗಬೇಕು, ಪಾಸಿಟಿವ್ ಆಗಬೇಕಂದ್ರೆ ಸೊ ಪಾಸಿಟಿವ್ ಇಂದ ಎಲ್ಲಿಗೆ ಹೋಗಬೇಕು, ನೆಗೆಟಿವ್ ಸೈನಿಗೆ ಚೇಂಜ್ ಆಗ್ತಾ ಹೋಗಬೇಕು. ಹಂಗೆ ಚೇಂಜ್ ಆಗ್ತಾ ಹೋದ್ರೆ ಸೊ ಅಂತಹದನ್ನ ನಾವೆಂತ ಕರಿತೀವಿ, ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಅಂತ ಕರಿತಾ ಹೋಗ್ತೀವಿ. ಡಿಕ್ರೀಸಿಂಗ್ ಇಂದ ಇನ್ಕ್ರೀಸಿಂಗ್ ಹೋಗಬೇಕು, ಆ ಪಾಯಿಂಟ್ ನಾವೆಂತ ಕರಿತೀವಿ, ಲೋಕಲ್ ಮಿನಿಮಮ್. ನಾವು ಗ್ರಾಫಲ್ಲಿ ಹಂಗೆ ನೋಡಿದಿವಲ್ವಾ, ಗ್ರಾಫಲ್ಲಿ ಇಲ್ಲಿ ನೋಡಿದಾಗ ಸೊ ನಾವು ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಅಂತ ಹೇಳಬೇಕಂದ್ರೆ ಸೊ ನಮಗೆ ಇಲ್ಲೇನು ಬಂತು, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನೈತಿ, ಎಲ್ಲ ನೆಗೆಟಿವ್, ಡಿಕ್ರೀಸ್ ಆಗ್ತಾ ಇದೆ ನೆಗೆಟಿವ್ ಇಂದ ಎಲ್ಲಿ ಹೋಗಬೇಕು, ಪಾಸಿಟಿವ್ ಹೋಗ್ತಾ ಇರಬೇಕು. ಅದೇ ರೀತಿ ಇಲ್ಲಿನೂ ಹಾಗೆ ಕೊಟ್ಟಿದ್ದಾರೆ. ಸೊ ಪಾಸಿಟಿವ್ ಇಂದ ನೆಗೆಟಿವ್ ಹೋದ್ರೆ ಸೊ ನಮಗೇನಾಗುತ್ತೆ, ಲೋಕಲ್ ಮ್ಯಾಕ್ಸಿಮಾ ಸಿಗ್ತದೆ. ಅಂದ್ರೆ ಇನ್ಕ್ರೀಸಿಂಗ್ ಆಗಿ ಆಮೇಲೆ ಮಾಡಬೇಕು, ಡಿಕ್ರೀಸಿಂಗ್ ಆಗಬೇಕು. ಸೊ ಡಿಕ್ರೀಸಿಂಗ್ ಆಗಿ ಇನ್ಕ್ರೀಸಿಂಗ್ ಆದ್ರೆ ಸೊ ಆ ಪಾಯಿಂಟ್ ಸಿ ನಾವೆಂತ ಕರಿತೀವಿ, ಲೋಕಲ್ ಮಿನಿಮಾ ಆಫ್ ಎಫ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಒನ್. ಸೊ ಸಿ is a point of inflection of f ಅಂತ ಹೋದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಸಂಟ್ ಚೇಂಜ್ ದ ಸೈನ್ ಆಸ್ ಎಕ್ಸ್ ಇನ್ಕ್ರೀಸಿಂಗ್ ಥ್ರೂ ದ ಸಿ. ಅಂದರೆ ಸೊ ಎಟ್ ದ ಪಾಯಿಂಟ್ ಸಿ ಅಲ್ಲಿ ಲೆಫ್ಟ್ ಅಲ್ಲಿ ಪಾಸಿಟಿವ್ ಇದೆ, ರೈಟ್ ಅಲ್ಲಿ ಕೂಡ ಪಾಸಿಟಿವ್ನೇ ಇರ್ತದೆ, ಅಥವಾ ನೆಗೆಟಿವ್ ಇದ್ರೆ ನೆಗೆಟಿವ್ ಇರ್ತದೆ. ಅದೇ ಕಾರಣಕ್ಕೂ ಸೈನ್ ಏನಾಗಲ್ಲ, ಚೇಂಜ್ ಆಗಲ್ಲ. ಸೊ ಅಂತಹ ಪಾಯಿಂಟನ್ನು ನಾವೆಂತ ಕರಿತೀವಿ, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತಾ ಹೋಗ್ತೀವಿ. ಸೊ ದಿಸ್ ಈಸ್ ಅಬೌಟ್ ದಿ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಏನಿರುತ್ತೆ, ನಮಗೆ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಮುಖಾಂತರ ನಾವು ಏನು ಫೈಂಡ್ ಮಾಡ್ಕೋಬಹುದು. ಸೊ ಗಿವನ್ ಫಂಕ್ಷನ್ಗೆ ಲೋಕಲ್ ಮ್ಯಾಕ್ಸಿಮಾ ಆರ್ ಲೋಕಲ್ ಮಿನಿಮಾ ಎಕ್ಸಿಸ್ಟ್ ಆಗುತ್ತೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ತಾ ಹೋಗಬಹುದು. ಓಕೆನಾ. ಅದೇ ರೀತಿಯಾಗಿ ಸೆಕೆಂಡ್ ಡೆರಿವೇಟಿವ್ ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ, ಆ ಫಂಕ್ಷನ್ ನಾವೇನು ಮಾಡ್ತಾ ಹೋಗ್ಬೋದು, 2 times ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂತ ಹೇಳಿ. ಹಾಗಾದ್ರೆ ಏನಾಗುತ್ತೆ, ಲೆಟ್ ಎಫ್ ಬಿ ಎ ಫಂಕ್ಷನ್ ಡಿಫೈನ್ ಆನ್ ಆನ್ ಇಂಟರ್ವಲ್ ಐ and in that interval there exists a point c belongs to I. So let f double dash of exist at c. ನೋಡಿ ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಬೇಕೇ ಬೇಕಂದ್ರೆ ಆ ಫಂಕ್ಷನ್ಗೆ ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗಲೇಬೇಕು. ಅಂದರೆ ಕೊಟ್ಟಿರುವಂತಹ ಫಂಕ್ಷನ್ ನಾವೇನು ಮಾಡಬೇಕು, 2 times ಡಿಫ್ರೆನ್ಶಿಯೇಟ್ ಮಾಡಲೇಬೇಕು. ಏನು ಮಾಡಬೇಕು, 2 times ಡಿಫ್ರೆನ್ಶಿಯೇಟ್ ಮಾಡಲೇಬೇಕು. ಹಾಗಾದ್ರೆ ನೋಡೋಣ. ಸೊ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ, ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಏನಾಗುತ್ತೆ ಅಂತ ಹೇಳಿ. ಸೊ ಸಿ ಈಸ್ ಎ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ. ನಾವೊಂದು ಸಿನ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂತ ಹೇಳಬೇಕು. ಇಫ್ ಎಫ್ ಡ್ಯಾಶ್ ಆಫ್ ಸಿ ಫಸ್ಟ್ ನಾವು ಕಂಡೀಷನ್ ತಗೊಳ್ಬೇಕು, ಸಿ ಇಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ಬೇಕು. ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಅಂತ ತಗೊಳ್ಬೇಕು, 0 ಅಂತ ತಗೊಳ್ಬೇಕು. ಆ್ಯಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಮಸ್ಟ್ ಬಿ ಏನಾಗಬೇಕು, ಲೆಸ್ ದ್ಯಾನ್ 0 ಆಗಬೇಕು. ಏನಾಗಬೇಕು, ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 0 ಅಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಮಸ್ಟ್ ಬಿ ಲೆಸ್ ದ್ಯಾನ್ 0 at the point ಸಿ ಅಲ್ಲಾದಾಗ ದೆನ್ ಎಫ್ ಆಫ್ ಸಿ ಈಸ್ ಕಾಲ್ಡ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್. ಹಂಗಾರೆ ಸಿ ನಾವೆಂತ ಕರಿತೀವಿ, ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಂತ ಕರಿತಾ ಹೋಗ್ತೀವಿ. ಅಂತ ಕರಿತೀವಿ, ಸಿ ಈಸ್ ಏನತ್ತೆ, ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಆಗುತ್ತೆ. ಹೌದಲ್ವಾ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನಾಗಬೇಕು, ಇಲ್ಲಿ ಲೆಸ್ ದ್ಯಾನ್ 0 ಆಗಬೇಕು. ಸೊ ಹಂಗಾದಾಗ ಸೊ ಸಿನ ನಾವೆಂತ ಕರಿತೀವಿ, ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಆ್ಯಂಡ್ ಎಫ್ ಆಫ್ ಸಿನ ನಾವೆಂತ ಕರಿತೀವಿ, ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಒನ್, ಸಿ ಇಸ್ ಎ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ. ನಾವೊಂದು ಸಿನ
ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಅಂತ ಹೇಳಬೇಕಂದ್ರೆ ಇಫ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 0 ಏನಾಗಬೇಕು, ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 0 ಅಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಮಸ್ಟ್ ಬಿ ಏನಾಗಬೇಕು, ಗ್ರೇಟರ್ ದ್ಯಾನ್ 0 ಆಗಬೇಕು. ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನಾಗಬೇಕು, ಅಟ್ ದ ಪಾಯಿಂಟ್ ಸಿ ಅಲ್ಲಿ ಪಾಸಿಟಿವ್ ಆಗಿರಬೇಕು. ಓಕೆನಾ. ಸೊ ಆಗ ನಾವೆಂತ ಕರಿತೀವಿ, ಎಫ್ ಆಫ್ ಸಿ ನ ನಾವೆಂತ ಕರಿತೀವಿ, ಈಸ್ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಅಂತ ಕರಿತೀವಿ. ಹಾಗಾದ್ರೆ ಸೊ ಪಾಯಿಂಟ್ ಸಿ ಅನ್ನ ನಾವೆಂತ ಕರಿತಾ ಹೋಗ್ತೀವಿ, ಪಾಯಿಂಟ್ ಆಫ್ ನಾವಂತ ಕರಿಬಹುದು ಪಾಯಿಂಟ್ ಆಫ್ ಲೋಕಲ್ ಮಿನಿಮಮ್ ಅಂತ ಕರಿಬಹುದು. ಏನಂತ ಕರಿಬಹುದು, ಪಾಯಿಂಟ್ ಆಫ್ ಲೋಕಲ್ ಮಿನಿಮಮ್ ಅಂತ ಕರಿಬಹುದು. ಹಾಗಾದ್ರೆ ಇನ್ ಕೇಸ್ ಏನಾದ್ರೂ ಎಫ್ ಡ್ಯಾಶ್ ಆಫ್ ಸಿ ಫಸ್ಟ್ ಆರ್ಡರ್ ಡೆರಿವೇಟಿವ್ ಕೂಡ ಅಗೇನ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಸೊ ಫಸ್ಟ್ ಆರ್ಡರ್ ಎಫ್ ಡ್ಯಾಶ್ ಆಫ್ ಸಿ ನು ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ಸ್ ಟು 0 ಆದ್ರೆ ಇನ್ ದಿಸ್ ಕೇಸ್ ಸೊ ವಿ ಗೋ ಬ್ಯಾಕ್ ಟು ದಿ ಫಸ್ಟ್ ಡೆರಿವೇಟಿವ್ ಟೆಸ್ಟ್. ಏನಾಗುತ್ತೆ, ಇಲ್ಲಿ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಏನಾಗುತ್ತೆ, ಫೇಲ್ ಆಗುತ್ತೆ. ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಫೇಲ್ ಆಯ್ತು ಅಂದ ಕೂಡಲೇ ಸೊ ವಿಲ್ ಗೋ ಬ್ಯಾಕ್ ಥ್ರೂ ದಿ ಫಸ್ಟ್ ಡೆರಿವೇಟಿವ್ ಟೆಸ್ಟ್. ನೋಡಿ, ಕೊಟ್ಟಿರುವಂತಹ ಪ್ರಾಬ್ಲಮ್ಗೆ ನಾವು ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಇಂದನೇ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಮ್ ಫೈಂಡ್ ಮಾಡುವಂತಹ ಸೊ ಎಲ್ಲೂ ರೂಲ್ಸ್ ಇಲ್ಲ. ಸೊ ನಮಗೆ ಯಾವುದು ಕನ್ವೀನಿಯಂಟ್ ಆಗುತ್ತೋ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಇಂದ ಆದ್ರೂ ನೀವು ಫೈಂಡ್ ಮಾಡ್ಕೋಬಹುದು, ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಇಂದ ಆದ್ರೂ ಫೈಂಡ್ ಮಾಡ್ಕೊಳ್ಬಹುದು. ಸೊ ಆಸ್ ಪರ್ ಮೈ ನಾಲೆಡ್ಜ್ ಸೊ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಇಂದ ಸೊ ನಾವು ಈಸಿಯಾಗಿ ಸೊ ಲೋಕಲ್ ಮ್ಯಾಕ್ಸಿಮಾ ಮತ್ತೆ ಲೋಕಲ್ ಮಿನಿಮನ ಫೈಂಡ್ ಔಟ್ ಮಾಡ್ತಾ ಹೋಗ್ಬಿಡ್ಬಹುದು. ಓಕೆನಾ, ರೈಟ್. ಸೊ ನಮಗೆ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಯಾವಾಗ ಫೇಲ್ ಆಗುತ್ತೆ, ಇದೊಂದು ನೆನ್ಪಿಟ್ಕೋಬೇಕು. ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಯಾವಾಗ ಫೇಲ್ ಆಗುತ್ತೆ, ಫಸ್ಟ್ ಆರ್ಡರ್ ಡೆರಿವೇಟಿವ್ ಈಕ್ವಲ್ಸ್ ಟು 0 ಆಗಿತ್ತು, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೂಡ ಈಕ್ವಲ್ಸ್ ಟು 0 ಆಯ್ತು ಅಂದ್ರೆ ಅವಾಗ ಏನಾಗುತ್ತೆ, ಟೆಸ್ಟ್ ಫೇಲ್ ಆಗುತ್ತೆ. ಸೊ ಮೂವ್ ಆನ್ ಟು ದಿ ಸೊ ಎಲ್ಲಿಗೆ ಹೋಗ್ಬೇಕು, ಸೊ ಫಸ್ಟ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ಗೆ ಹೋಗ್ಬೇಕು. ಓಕೆನಾ, ರೈಟ್. ಹಾಗಾದ್ರೆ ನೆಕ್ಸ್ಟ್ ನೋಡೋಣ, ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಇನ್ ಕ್ಲೋಸ್ಡ್ ಇಂಟರ್ವಲ್. ಹಾಗಾದ್ರೆ ಒಂದು ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ನಾವು ಇಲ್ಲಿವರೆಗೂ ಜಸ್ಟ್ ಇಂಟರ್ವಲ್ ಅಂತ ಹೇಳ್ತಾ ಇದ್ವಿ, ಅದು ಯಾವ ಇಂಟರ್ವಲ್ ಅಂತ ಮೆನ್ಷನ್ ಮಾಡಲಿಲ್ಲ. ಹಾಗಾದ್ರೆ ನಾವು ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ, ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಇನ್ ಎ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ. ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಏನಾಗಿರ್ತದೆ ನೋಡ್ತಾ ಹೋಗೋಣ. ಥಿಯರಮ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ, proof is not necessary. So let f be a continuous function. So ಏನಾಗಬೇಕದು, continuous function on an interval I is equals to closed interval a comma b. Then f has absolute maximum value of f attains it at least once in I. ಏನಾಗುತ್ತೆ, absolute maximum ಅಂತ ಕರಿತಾ ಹೋಗ್ತೀವಿ. And also f has the absolute minimum value and attains it at least once in I ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ನಮಗೆ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ನಮಗೆ ಏನೇ ಸಿಗ್ತಾ ಹೋಗ್ತದೆ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗ್ತಾ ಹೋಗ್ತದೆ, ಅಬ್ಸಲ್ಯೂಟ್ ಮಿನಿಮಮ್ ಸಿಗ್ತದೆ, ಒಂದು ಸಿಗ್ತಾ ಹೋಗ್ತದೆ. ಓಕೆನಾ. ಹಾಗಾದ್ರೆ ಥಿಯರಮ್, ಇನ್ನೊಂದು ಥಿಯರಮ್ ಅಂತ ಎಫ್ ಬಿ ಎ ಡಿಫರೆನ್ಷಿಯಬಲ್ ಫಂಕ್ಷನ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಅಂಡ್ ಐ ಅಂಡ್ ಲೆಟ್ ಸಿ ಬಿ ಎನಿ ಇಂಟೀರಿಯರ್ ಪಾಯಿಂಟ್ ಆಫ್ ಐ, then f dash of c is equals to 0 if f attains its absolute maximum value of c. ಅದೇ ರೀತಿಯಾಗಿ f dash of c is equals to 0 if f attains its absolute minimum value of ಏನಾಗುತ್ತೆ, c ಆಗ್ತಾ ಹೋಗ್ತದೆ. ನಾವು ಫಸ್ಟ್ ಆರ್ಡರ್ ಡೆರಿವೇಟಿವ್ ಏನು ಮಾಡ್ಕೋಬೇಕು, ಫೈಂಡ್ ಮಾಡ್ಕೋಬೇಕು, ಈಕ್ವಲ್ಸ್ ಟು 0 ತಗೊಳ್ಬೇಕು. ಇನ್ ಕೇಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂತಂದ್ರೆ ದಟ್ ಈಸ್ ಕಾಲ್ಡ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇನ್ ಕೇಸ್ ಸಿ ನ ಇನ್ಪುಟ್ ಮಾಡಿದಾಗ ಎಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಸೊ ಮಿನಿಮಮ್ ವ್ಯಾಲ್ಯೂ ಬಂದ್ರೆ ದಟ್ ಈಸ್ ಕಾಲ್ಡ್ ಏನಾಗುತ್ತೆ, ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. ಓಕೆನಾ. ಸೊ ಇದನ್ನ ನಮ್ದು ಕರಿತಾ ಹೋಗ್ತೀವಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್, ಅಬ್ಸಲ್ಯೂಟ್ ಮಿನಿಮಮ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಾವು ಹೇಗೆ ಫೈಂಡ್ ಮಾಡ್ಕೋಬಹುದಪ್ಪ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮತ್ತೆ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ? ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಗ್ರೇಟೆಸ್ಟ್ ಅಂತ ಕರಿತಾ ಹೋಗ್ತೀವಿ. ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವೆಂತ ಕರಿತಾ ಹೋಗ್ತೀವಿ, ಗ್ರೇಟೆಸ್ಟ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಅಬ್ಸಲ್ಯೂಟ್ ಮಿನಿಮಮ್ ನಾವೆಂತ ಕರಿತೀವಿ, ಲೀಸ್ಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸ್ಟೆಪ್ 1 ಅಲ್ಲಿ ಏನು ಹೇಳ್ತಾ, ಸ್ಟೆಪ್ 1 ಅಲ್ಲಿ ಫೈಂಡ್ ದ ಪಾಯಿಂಟ್ಸ್ x where f dash of x is equals to 0 or f dash of x does not exist ಅಂತ ಹೇಳ್ತಾರೆ. ಅಂದ್ರೆ ನಾವೇನ್ ಮಾಡ್ತಾ ಹೋಗೋಣ, ಕೊಟ್ಟಿರುವಂತಹ ಫಂಕ್ಷನ್ಸ್ಗೆ x ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬಿಡೋದು. x ವ್ಯಾಲ್ಯೂನ ಫಸ್ಟ್ ನಾವೇನ್ ಮಾಡ್ತಾ ಹೋಗ್ಬೇಕು, ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ಬೇಕು, ಸ್ಟೆಪ್ 2 ಅಲ್ಲಿ ಟೇಕ್ ದಿ ಎಂಡ್ ಪಾಯಿಂಟ್ಸ್ ಆಫ್ ದ ಇಂಟರ್ವಲ್. ನಾವೇನ್ ಮಾಡ್ತಾ ಹೋಗ್ಬೇಕು, ಆ ಇಂಟರ್ವಲ್ ಕೊಟ್ಟಿರುವಂತ ಇಂಟರ್ವಲ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ಬೇಕು, ಎಂಡ್ ಪಾಯಿಂಟ್ಸ್ ಅನ್ನ ತಗೊಳ್ಬೇಕು. At all these points
ಫ್ರಮ್ ದ ಸ್ಟೆಪ್ 1 ಸ್ಟೆಪ್ 2 ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎಫ್. ನಮಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಬಂದಿರ್ತದೆ. ಈ ಎಕ್ಸ್ ವ್ಯಾಲ್ಯೂಸು ಅಗೇನ್ ಈ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿರುವಂತಹ ಎಂಡ್ ಪಾಯಿಂಟ್ಸ್ಗಳನ್ನು ನಾವೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಫ್ ಆಫ್ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಓಕೆನಾ. ನೆಕ್ಸ್ಟ್ ಸ್ಟೆಪ್ 4 ಏನ್ ಹೇಳ್ತದೆ, ಐಡೆಂಟಿಫೈ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಔಟ್ ಆಫ್ ದಿ ವ್ಯಾಲ್ಯೂ ಕ್ಯಾಲ್ಕುಲೇಟೆಡ್ ಇನ್ ಸ್ಟೆಪ್ 3. ನಾವು ಸ್ಟೆಪ್ 3 ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಲ್ವಾ, ಆ ಸ್ಟೆಪ್ 3 ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರುವಂತಹ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತೆ ನಾವೇನ್ ಮಾಡ್ಕೋಬೇಕು, ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ದೆನ್ ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಲ್ ಬಿ ಏನಾಗುತ್ತೆ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. ಅಂಡ್ ಎಫ್ ಅಂಡ್ ಮಿನಿಮಮ್ ವ್ಯಾಲ್ಯೂ ವಿಲ್ ಬಿ ಏನಾಗುತ್ತೆ, ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಗುತ್ತೆ. ಸೊ ಪ್ರೊಸೀಜರ್ ಏನೂ ಇಲ್ಲ. ಸೊ ಫಸ್ಟ್ ನಮಗೆ ಕೊಟ್ಟಿರುವಂತಹ ಫಂಕ್ಷನ್ಗೆ ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನ ಫೈಂಡ್ ಮಾಡ್ಕೋಬೇಕು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನ ಫೈಂಡ್ ಮಾಡ್ಕೊಂಡಾದ್ಮೇಲೆ ನಾವೇನ್ ಮಾಡ್ತಾ ಹೋಗಬೇಕು, ಸೊ ಅಲ್ಲಿಂದ ಎಕ್ಸ್ ವ್ಯಾಲ್ಯೂ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ಬೇಕು. ಅಲ್ಲಿಂದ ನಾವು ಎಕ್ಸ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ತದನಂತರದಲ್ಲಿ ಕೊಟ್ಟಿರುವಂತಹ ಇಂಟರ್ವಲ್ ಅಲ್ಲಿರುವಂತಹ ಎಂಡ್ ಪಾಯಿಂಟ್ಸ್ ಗಳನ್ನ ನಾವೇನ್ ಮಾಡ್ತಾ ಹೋಗ್ಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಈಗ ನಾವು ನೆಕ್ಸ್ಟ್ ಏನ್ ಮಾಡಬೇಕು, ಅಬ್ಸರ್ವ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವೆಂತ ಕರಿತಾ ಹೋಗ್ತೀವಿ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ಮಿನಿಮಮ್ ವ್ಯಾಲ್ಯೂ ನಾವೆಂತ ಕರಿತೀವಿ, ಅಬ್ಸಲ್ಯೂಟ್ ಮಿನಿಮಮ್ ಅಂತ ಕರಿತಾ ಹೋಗ್ತೀವಿ. ಹೌದಲ್ವಾ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಮಿನಿಮಮ್ ಅನ್ನು ನಾವೇನ್ ಮಾಡ್ತಾ ಹೋಗ್ಬೋದು, ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಓಕೆನಾ. ಹಾಗಾದ್ರೆ ಸೊ ಇಲ್ಲಿಗ ಫಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದಿ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಫಾಲೋವಿಂಗ್ ಅಂತ ಹೇಳ್ತಿದ್ದಾರೆ. ಹೌದಲ್ವಾ. ಹಾಗಾದ್ರೆ ನಾವು ಹೇಗೆ ಫೈಂಡ್ ಔಟ್ ಮಾಡ್ಕೋಬಹುದಪ್ಪ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತೆ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಕೊಡ್ತಾರೆ. ನಾವು ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳ್ತೀನಿ. ಹೌದಲ್ವಾ. ನಾವು ಒಂದು ಪಾಯಿಂಟ್ ಅನ್ನ ಚೂಸ್ ಮಾಡಿದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತಿದ್ರೆ ಯಾವ್ದಾದ್ರು ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಅಂತಹದನ್ನ ನಾವೆಂತ ಕರಿತಾ ಹೋಗ್ತೀವಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ತಾ ಹೋಗ್ತೀವಿ. ಸೊ ಯಾವ ಪಾಯಿಂಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಸೊ ಇನ್ನು ಯಾವುದೇ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಮಿನಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತಾರೆ, ನಾವೆಂತ ಕರಿತಾ ಹೋಗ್ತೀವಿ ಅಂತ ಹೇಳ್ತೀನಿ, ಪಾಯಿಂಟ್ ಆಫ್ ಮಿನಿಮಾ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಮಗೆ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ಏನು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x minus 1 whole square ಸೊ ಪ್ಲಸ್ 3 ಅಂತ ಕೊಟ್ಟಿದ್ದಾರೆ. ಹೌದಲ್ವಾ. ನಾವೇನ್ ಫೈಂಡ್ ಮಾಡಬೇಕು ಈಗ, ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾನ ಫೈಂಡ್ ಮಾಡಬೇಕು. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ದ ಗಿವನ್ 2x plus 1 whole square. ಹೌದಲ್ವಾ. ಹಾಗಾದ್ರೆ ಸೊ 2x plus 1 whole square ಅನ್ನೋದು ಏನಾಗಿದೆ, ಆಲ್ವೇಸ್ ಪಾಸಿಟಿವ್ ಅಲ್ವಾ. ಸೊ 2x plus 1 whole square is always ಪಾಸಿಟಿವ್. ಹಾಗಾದ್ರೆ ನಮಗೆ ಏನ್ ಬೇಕೀಗ, 2x plus 1 whole square plus 3 ಬೇಕು. ಹಾಗಾದ್ರೆ ನಾವು ಹೇಗೆ ಅದನ್ನ ಚೂಸ್ ಮಾಡ್ಕೊಳ್ಬಹುದು, ರೈಟ್. ಸೊ ಗಿವನ್ ಸೊಲ್ಯೂಷನ್ ಫಾರ್ ದಿಸ್ ಒನ್ ಏನ್ ಕೊಟ್ಟಿದ್ದಾರೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ದ ಗಿವನ್ 2x minus 1 whole square plus 3 ಅಂತ ಕೊಟ್ಟಿದ್ದಾರೆ. ಹೌದಲ್ವಾ. ಸೊ ವಿ ನೋ ದ್ಯಾಟ್ ಸೊ 2x minus 1 whole square which is always positive. ಅದಲ್ಲ ನಮಗೆ ಬೇಕಾಗಿದ್ದೇನೋ ಪ್ಲಸ್ 3 ಅಂದ್ರೆ ನಾವೇನ್ ಮಾಡ್ತಾ ಹೋಗೋಣ, ಆಡಿಂಗ್ ಪ್ಲಸ್ 3 ಆನ್ ಬೋತ್ ಸೈಡ್ ಮಾಡೋಣ. ಏನಾಗುತ್ತೆ, 2x minus 1 whole square plus 3 ಗ್ರೇಟರ್ ದ್ಯಾನ್ ನಮಗೆ ಏನಾಗುತ್ತೆ 3 ಬರ್ತಾ ಹೋಗ್ತದೆ. ಹಾಗಾದ್ರೆ 2x minus 1 whole square plus 3 ನಾವೆಂತ ಬರಿಬಹುದು, ಎಫ್ ಆಫ್ ಎಕ್ಸ್ ಅಂತ ಬರಿಬಹುದು. ಇಟ್ ಈಸ್ ಆಲ್ವೇಸ್ ಸೊ ನಮಗೆ ಪಾಸಿಟಿವ್ ಅಲ್ವಾ, ಈಕ್ವಲ್ಸ್ ಟು 1 ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. 1/2 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಈಕ್ವಲ್ಸ್ ಟು 0 ಬರ್ತದೆ. ಹಾಗಾದ್ರೆ 2x minus 1 whole square is greater than or equals to 0. ಹಾಗಾದ್ರೆ ದಿಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ನಮಗೆ ಏನು ಬರುತ್ತೆ, 3 ಬರ್ತಾ ಹೋಗ್ತದೆ. ಅಂದ್ರೆ ಎಫ್ ಆಫ್ ಎಕ್ಸ್ ಕ್ಯಾನ್ ಚೂಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಏನಾಗಿದೆ 3 ಆಗಿದೆ. ಹೌದಲ್ವಾ. ಹಾಗಾದ್ರೆ ಸೊ ನೋಡಿ, ಎಫ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 3 ಅಂದ್ರೆ ವಿ ಕ್ಯಾನ್ ಚೂಸ್ 3, 4, 5, 6 ಅಂಡ್ ಸೊ ಆನ್ ಅಂತ ಹೋಗ್ಬೋದು. ಹಾಗಾದ್ರೆ ಸೊ ನಮಗೆ ಏನು ಎಕ್ಸಿಸ್ಟ್ ಆಗ್ತಾ ಇದೆ ಇಲ್ಲಿ, 3 ಅನ್ನೋ ಪಾಯಿಂಟ್ ಏನಾಗುತ್ತೆ, ಸೊ ಮಿನಿಮಮ್ ವ್ಯಾಲ್ಯೂ ಆಗ್ತದೆ. ದೇರ್ಫೋರ್ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ. ಬಟ್
maximum value doesn't exist. So maximum value does not exist ಆಗುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗೋದು, ಸೊ ಕೊಟ್ಟಿರುವಂತಹ ಫಂಕ್ಷನ್ಗಳಿಗೆ ಸೊ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗಬಹುದು. ರೈಟ್. ಸೊ ವಿಲ್ ಮೂವ್ ಆನ್ ಟು ಒನ್ ಮೋರ್ ಕ್ವಶನ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 10 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೂ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮ್ಗೆ ಏನು ಕೊಟ್ಟಾಗ ಮೈನಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 10 ಅಂತ ಕೊಟ್ಟಿದ್ದಾರೆ. So again we know that so x minus 1 whole square which is always ನಮಗೆ ಏನು ಗೊತ್ತಿದೆ greater than or equals to 0. ನಮಗೆ ಏನು ಬೇಕಾಗಿದೆ ನೆಗೆಟಿವ್ ಬೇಕಾಗಿದೆ. I will multiply negative on both side whole square which is less than or equals to 0 ಆಗುತ್ತೆ. ನಮಗೇನಿದೆ ಪ್ಲಸ್ 10 ಇದೆ ಫಂಕ್ಷನ್ ಪ್ರಕಾರ. ಸೊ ಐ ಆಮ್ ಆ್ಯಡಿಂಗ್ ಪ್ಲಸ್ 10 ಫ್ರಮ್ ದಿ ಮೈನಸ್ ಅಲ್ವಾ. ಸೊ ಪ್ಲಸ್ 10 ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 0. ಸೊ ಐ ವಿಲ್ ರೈಟ್ ಒನ್ಸ್ ಅಗೇನ್. ಅಲ್ವಾ. ಸೊ ಹಾಗಾದರೆ ಸೊ ನಾನೇನು ಮಾಡ್ತೀನಿ ಈಗ ರೈಟ್ ಸೈಡಲ್ಲಿ ಮೈನಸ್ 10 ಆ್ಯಡ್ ಮಾಡ್ತೀನಿ. ಮೈನಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 10 ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 10 ಆಗುತ್ತೆ. ಹಾಗಾದರೆ ಇದರಿಂದ ಬರಿಬೋದು ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 10 ಆಗುತ್ತೆ. ಸೊ ದೇರ್ ಫೋರ್ ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ, ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸೊ 10 ಆ್ಯಂಡ್ ನಮಗಿಲ್ಲಿ ಸೊ ಮಿನಿಮಮ್ ವ್ಯಾಲ್ಯೂ ಡಸ್ ನಾಟ್ ಎಕ್ಸಿಸ್ಟ್. ಹೌದಲ್ವಾ. ಯಾಕಂದರೆ ಎಫ್ ಆಫ್ ಎಕ್ಸ್ ಏನಿದೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಇರೋದ್ರಿಂದ 10ಕ್ಕಿಂತ ಕೆಳಗಡೆ ವ್ಯಾಲ್ಯೂಸ್ ಹೋಗ್ತಾ ಹೋಗ್ತದೆ. ಹಾಗಾದರೆ 10 ಅಷ್ಟೇ ಏನಾಗುತ್ತೆ ಮ್ಯಾಕ್ಸಿಮಮ್ ಆಗುತ್ತೆ. ಸೊ 10 ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ದೇರ್ ಇಸ್ ನೋ ಮಿನಿಮಮ್ ವ್ಯಾಲ್ಯೂ ಫಾರ್ ದಿಸ್ ಫಂಕ್ಷನ್. ಓಕೆನಾ. ಸೊ ಇಲ್ಲಿಗೆ